ಇದು ನಿಮಗೆ ಗೊತ್ತಿಲ್ಲ ಅಂದರೆ ಮಿಸ್ಟರ್ ರಂಗನಾಥ್, ನಿಮಗೆ ಅರ್ಥಶಾಸ್ತ್ರದ ಆ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಊ ಗೊತ್ತಿಲ್ಲ, ಮಾ ಗೊತ್ತಿಲ್ಲ ಅಂತ ಅರ್ಥ. ಅಕಸ್ಮಾತ್ ಇದು ಗೊತ್ತಿದ್ದು ಹೀಗೆ ನೀವು ಮಾತಾಡಿದ್ದೀರಾ ಅಂದರೆ ನಿಮಗೆ ಅರ್ಥಶಾಸ್ತ್ರದ ಬಿಟ್ಬಿಡಿ, ಜರ್ನಲಿಸಮ್ನ ಆ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಊ ಗೊತ್ತಿಲ್ಲ, ಮಾ ಗೊತ್ತಿಲ್ಲ ಅಂತ ಅರ್ಥ. ಅದನ್ನು ಮೀರಿ ನೀವು ಜರ್ನಲಿಸಮ್ನ ಎಥಿಕ್ಸನ್ನು ಬಿಟ್ಬಿಟ್ಟು ಅಜೆಂಡಾ ರನ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ನೀವು ಹೇಳಿರೋ ಮಾತುಗಳಲ್ಲಿ ಇದೊಂದು ಮಾತು ಸರಿಯಾಗಿದೆ, ಇದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ಮಾಡಲೇಬೇಕು, ಇದರಲ್ಲಿ ಎರಡನೇ ಪ್ರಶ್ನೆನೇ ಇಲ್ಲ. ವಾಸ್ತವದ ವಿರುದ್ಧ ಸುಳ್ಳನ್ನು ಇಷ್ಟು ಕಾನ್ಫಿಡೆಂಟಾಗಿ ಹೇಳಬೇಕಾದ್ರೆ ಮನೆ ರಂಗನಾಥ್ರವರೇ ಯಾವಾಗ ಸಾಧ್ಯ ಗೊತ್ತಾ? ಇದು ತಾನೊಬ್ಬ ಮಾತ್ರ ಬುದ್ಧಿವಂತ, ತಾನೊಬ್ಬ ಮಾತ್ರ ಅತಿ ಬುದ್ಧಿವಂತ, ಉಳಿದವರೆಲ್ಲ ದಡ್ರು, ನೋಡ್ತಾ ಇರೋರೆಲ್ಲ ದಡ್ರು ಅನ್ನೋ ಭಾವನೆ ಇದ್ದಾಗ ಮಾತ್ರ ವಾಸ್ತವದ ವಿರುದ್ಧವಾದ ಅಂಶವನ್ನು ಇಷ್ಟು ಕಾನ್ಫಿಡೆಂಟಾಗಿ ಹೇಳಕ್ಕೆ ಸಾಧ್ಯ. ನಿಮ್ಮ ಬುದ್ಧಿವಂತಿಕೆಗೆ, ನಿಮ್ಮ ಕ್ರಿಯೇಟಿವಿಟಿಗೆ ನಿಜವಾದ ಚಾಲೆಂಜು, ಮತ್ತು ಇದು ಸೊಸೈಟಿಯ ಕರ್ತವ್ಯವನ್ನು ಕೂಡ ಮಾಡ್ದಂಗಾಗತ್ತೆ ಒಬ್ಬ ಜರ್ನಲಿಸಮ್ ಆಗಿ. ಈ ವಿಷಯಗಳನ್ನ ನಾನು ಉದಾಹರಣೆ ಕೊಡ್ತೀನಿ ಕೆಲವನ್ನ. ಈ ವಿಷಯಗಳನ್ನ ಇನ್ನೂ ಭಯಂಕರವಾಗಿ ಡೈಲಾಗ್ ಡೆಲಿವರಿ ಮಾಡಿ ಜನಕ್ಕೆ ಅರ್ಥ ಮಾಡಿಸಿ. ಇದು ಸಮಾಜಕ್ಕೆ ನೀವು ಮಾಡಬೇಕಾಗಿರೋ ಕರ್ತವ್ಯ ಕೂಡ. ಆದರೆ ಈ ವಿಷಯಗಳನ್ನ ಅರ್ಥ ಮಾಡಿಸೋದಿದೆಯಲ್ಲ, ಇದಕ್ಕೆ ಬರೀ ಡೈಲಾಗ್ ಡೆಲಿವರಿ ಸಾಕಾಗಲ್ಲ. ಇದು ರಿಯಲ್ ಕ್ವಶನ್ನು, ಇದು ರಿಯಲ್ ಚಾಲೆಂಜು. ಯಾರದೇ ಬುದ್ಧಿವಂತಿಕೆಗೆ, ಯಾರದೇ ಕ್ರಿಯೇಟಿವಿಟಿಗೆ ಇದು ರಿಯಲ್ ಚಾಲೆಂಜು. ಈ ಚಾಲೆಂಜ್ ತಗೊಳ್ಳಿ. ಇದನ್ನು ನೋಡಿ ಆದರೂ ಕೂಡ ಅಟ್ಲೀಸ್ಟ್ ಏನಿಲ್ಲ ಅಂದರೂ ತಾನು ಮಾತ್ರನೇ ತಾನೊಬ್ಬನೇ ಬುದ್ಧಿವಂತ, ಉಳಿದವರೆಲ್ಲ ದಡ್ರು ಅನ್ನೋ ಮನೋಭಾವ ಹೋಗಲಿ ಅಂತ ನಾನು ಆಶಿಸ್ತೀನಿ. ಮನೆ ರಂಗನಾಥ್ರವರೇ, ತಾವು ರೀಸೆಂಟಾಗಿ ನ್ಯೂಸ್ ಬುಲೆಟಿನಲ್ಲಿ ಮಾತಾಡ್ತಾ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರಿಗೆ ಅರ್ಥಶಾಸ್ತ್ರದ ಆ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಊ ಗೊತ್ತಿಲ್ಲ, ಮಾ ಗೊತ್ತಿಲ್ಲ, ಅರ್ಥಶಾಸ್ತ್ರದ ಆ ಈ ಗೊತ್ತಿಲ್ಲ ಅಂತ ಮಾತಾಡಿದ್ದೀರಿ. ಅರ್ಥಶಾಸ್ತ್ರದ ಆ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಊ ಗೊತ್ತಿಲ್ಲ, ಮಾ ಗೊತ್ತಿಲ್ಲ. ಇವಕ್ಕೆ ದೇ ಡೋಂಟ್ ಡಿಸರ್ವ್ ಈವನ್ ಮರ್ಯಾದೆ. ನನ್ನ ಪ್ರಕಾರದಲ್ಲಿ ಅಷ್ಟು ಕೆಟ್ಟದಾಗ ಹಾಳು ಮಾಡಿದ್ರಿ ಕರ್ನಾಟಕದ ಅರ್ಥವ್ಯವಸ್ಥೆನ ನೀವುಗಳು. ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಮಾತುಗಳನ್ನ ಹೇಳಿದ್ದೀರಾ ನೀವು? ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಏನು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂತೋ ಅದ್ರ ಬಗ್ಗೆ ತಾವು ಮಾತಾಡ್ತಾ, ಇದು ಎಕ್ಕುಟ್ಟೋಗೋ ಮಾಡಲ್, ಇದು ರಾಜ್ಯಗಳನ್ನ ಹಾಳು ಮಾಡೋ ಮಾಡಲ್, ಇದು ಜಾರಿಗೆ ತಂದಿರೋದ್ರಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಕ್ಕುಟ್ಟೋಗ್ಬಿಡುತ್ತೆ, ಇಂಥ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರಲ್ಲ ಇವ್ರಿಗೆ ಅರ್ಥಶಾಸ್ತ್ರದ ಆ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಊ ಗೊತ್ತಿಲ್ಲ, ಮಾ ಗೊತ್ತಿಲ್ಲ ಅಂತ ಮಾತಾಡಿದ್ದೀರಿ ನೀವು. ಓಕೆ, ಫಾರ್ ಎ ಮೊಮೆಂಟ್, ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಒಪ್ಕೊಂಬರೋಣ. ಈ ಏನು ಗ್ಯಾರಂಟಿ ಯೋಜನೆಗಳಿದೆಯಲ್ಲ, ಗ್ಯಾರಂಟಿ ಯೋಜನೆಗಳು ಅಂದ್ರೇನು? ಜನರಿಗೆ ಒಂದು ಮಟ್ಟದ ಹಣವನ್ನು ಉಚಿತವಾಗಿ ಕೊಡುವಂಥ ಯೋಜನೆ ಅಲ್ವಾ? ಈ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ತಿಂಗಳಿಗೆ 3,000-4,000 ರೂಪಾಯಿ ಅಷ್ಟು ಹಣ ಸಿಗ್ತಾ ಇದೆ ಉಚಿತವಾಗಿ. ಇದೇ ಅಲ್ವಾ ಗ್ಯಾರಂಟಿ ಯೋಜನೆಗಳು? ಕಲ್ಯಾಣ ಯೋಜನೆಗಳು ಅಂತಲೂ ಕರಿತೀವಿ, ಮತ್ತು ವೆಲ್ಫೇರ್ ಸ್ಕೀಮ್ಸ್ ಅಂತಲೂ ಕರಿತೀವಿ. ಇದು ರಾಜ್ಯದ ಆರ್ಥಿಕತೆಯನ್ನು ಹಾಳು ಮಾಡುವ, ರಾಜ್ಯವನ್ನು ಎಕ್ಕುಟ್ಟಿ ಹೋಗಿಸುವಂತೆ ಮಾಡುವ ಯೋಜನೆ ಅನ್ನೋದಾಗಿದ್ದರೆ, ಅದೇ ನಿಜ ಆಗಿದ್ದರೆ, ಅದಕ್ಕೋಸ್ಕರ ನಿಮಗೆ ಸಿಕ್ಕಾಬಟ್ಟೆ ಸಿಟ್ಟು ಬಂದ್ಬಿಟ್ಟು ರಾಜ್ಯದ ಆರ್ಥಿಕತೆ ಹಾಳಾಗ್ಬಿಡ್ತಾ ಇದೆಯಲ್ಲ, ಇಂಥ ಯೋಜನೆ ತಂದ್ಬಿಟ್ರಲ್ಲ ಅಂತ ನಿಮಗೆ ನಿಜಕ್ಕೂ ಸಕಾರಣವಾಗಿ ಸಿಟ್ಟು ಬಂದಿದ್ದರೆ, ಆ ಕಾರಣಕ್ಕೋಸ್ಕರ ನೀವು ಯಾರಿಗೆ ಕಾಂಗ್ರೆಸ್ನವ್ರಿಗೆ, ಆಮೇಲೆ ಸಿದ್ದರಾಮಯ್ಯನವ್ರಿಗೆ ಅರ್ಥಶಾಸ್ತ್ರದ ಆ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಊ ಗೊತ್ತಿಲ್ಲ, ಮಾ ಗೊತ್ತಿಲ್ಲ ಅಂತ ಹೇಳಿರುವುದಾದರೆ, ಕರ್ನಾಟಕ ರಾಜ್ಯದಲ್ಲಿ ಈ ಯೋಜನೆಗಳನ್ನ ಜಾರಿಗೆ ತಂದ ಮೇಲೆ ಪ್ರಧಾನಮಂತ್ರಿಯವರಾದ ಮಾನ್ಯ ಮೋದಿಯವರು ಬೇರೆ ರಾಜ್ಯದಲ್ಲಿ ಚುನಾವಣಾ ಭಾಷಣ ಮಾಡ್ತಾ ಈ ಯೋಜನೆಗಳಿಂದ ಕರ್ನಾಟಕ ರಾಜ್ಯ ದಿವಾಳಿ ಆಗೋಗುತ್ತೆ ಅಂತ ಭಾಷಣ ಮಾಡಿದ್ರು. ಅದಾದಮೇಲೆ ಮಧ್ಯಪ್ರದೇಶದಲ್ಲಿ ಇದೇ ಥರ ಯೋಜನೆಗಳನ್ನ ಜಾರಿಗೆ ತಂದರು. ಮಧ್ಯಪ್ರದೇಶ ಕರ್ನಾಟಕಕ್ಕಿಂತ ಬಡ ರಾಜ್ಯ. ಅದಾದಮೇಲೆ ಮಹಾರಾಷ್ಟ್ರದಲ್ಲಿ ಇದೇ ಥರ ಯೋಜನೆಗಳನ್ನ ಜಾರಿಗೆ ತಂದರು. ಡೆಲ್ಲಿನಲ್ಲಿ ಇದೇ ಥರ ಯೋಜನೆಗಳನ್ನ ಜಾರಿಗೆ ತಂದರು. ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಂತೂ ಎಲೆಕ್ಷನ್ಗೆ ಹೋಗೋಕ್ಕೂ ಮೊದಲೇ ಈ ರೀತಿ ಯೋಜನೆಗಳನ್ನ ಇಂಪ್ಲಿಮೆಂಟೇ ಮಾಡಿಬಿಟ್ರು. ಕರ್ನಾಟಕನೇ ಎಕ್ಕುಟ್ಟೋಗೋದಾದರೆ ಈ ರೀತಿ ಯೋಜನೆಗಳಿಂದ ಮಧ್ಯಪ್ರದೇಶ ಇನ್ನೂ ಎಕ್ಕುಟ್ಟೋಗ್ಬಿಡುತ್ತಲ್ವಾ? ತಾವು ನಿಜವಾದ ಕಾಳಜಿಯಿಂದನೇ ಹೇಳಿರೋದಾದರೆ ತಾವು ಮೋದಿಯವ್ರಿಗೂ ಹೇಳಬೇಕಾಗಿತ್ತಲ್ವಾ? ಮೋದಿ ಮತ್ತು BJPಯವರೇ, ನಿಮಗೆ ಅರ್ಥಶಾಸ್ತ್ರದ ಆ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಊ ಗೊತ್ತಿಲ್ಲ, ಮಾ ಗೊತ್ತಿಲ್ಲ ಅಂತ ಮೋದಿಗೂ ಹೇಳಬೇಕಾಗಿತ್ತಲ್ವ ನೀವು? ಈ ಗ್ಯಾರಂಟಿ ಯೋಜನೆಗಳು ಅಥವಾ ಈ ರೀತಿಯ ವೆಲ್ಫೇರ್ ಸ್ಕೀಮ್ಗಳ ವಿಷಯಕ್ಕೆ ಬರೋದಾದರೆ, ವೆಲ್ಫೇರ್ ಸ್ಕೀಮ್ಗಳಿಂದ ಯಾವುದೇ ಒಂದು ರಾಜ್ಯನೋ ದೇಶನೋ ಹಾಳಾಗೋಗ್ಬಿಡುತ್ತೆ, ಎಕ್ಕುಟ್ಟೋಗ್ಬಿಡುತ್ತೆ ಅನ್ನೋದಕ್ಕೆ ಯಾವ ಎವಿಡೆನ್ಸ್ಗಳು ಇಲ್ಲ. ಆ ಆ್ಯಂಗಲಲ್ಲಿ ನೋಡೋದಾದರೆ, ಅಂದರೆ ದೇಶದ ಆರ್ಥಿಕತೆ ಆ್ಯಂಗಲಿಂದ ನೋಡಿದ್ರೆ, ಅರ್ಥಶಾಸ್ತ್ರದ ಆ್ಯಂಗಲಿಂದ ನೋಡಿದ್ರೆ, ಮಾನ್ಯ ಮೋದಿಯವರು ಸ್ವಲ್ಪ ಎಚ್ಚರದಿಂದ ನೋಡಿದ್ರೆ ಸಾಕು, ಎಂಥವ್ರಿಗೂ ಅರ್ಥ ಆಗುವ ಹಾಗೆ ಆರ್ಥಿಕವಾಗಿ ತಪ್ಪು ನಿರ್ಧಾರಗಳನ್ನ ತಗೊಂಡು ದೇಶವನ್ನು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದರೆ ಡಿಮಾನಿಟೈಸೇಷನ್ ಮೋದಿಯವರು ಮಾಡ್ಲಿಕ್ಕೆ ಹೊರಟಾಗ ಆಗ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದಂಥ ರಘುರಾಮ್ ರಾಜನ್ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಒಪ್ಪಲಿಲ್ಲ. ನೋಟ್ ಬರೆದು ಕಳಿಸಿದ್ರು ಮೋದಿಯವರಿಗೆ, ನೋಡಿ ಈ ರೀತಿ ಮಾಡೋದ್ರಿಂದ ದೇಶದ ಆರ್ಥಿಕತೆಗೆ ದೊಡ್ಡ ನಷ್ಟ ಆಗುತ್ತೆ ಅಂತ ನೋಟ್ ಬರೆದು ಕಳಿಸಿದ್ರು. ಆದರೂ ಮೋದಿಯವರು ಇಂಪ್ಲಿಮೆಂಟ್ ಮಾಡಿದ್ರು. ನೀವು ಹೇಳಬೇಕಾಗಿತ್ತಲ್ವಾ? ಎಕನಾಮಿಸ್ಟ್ಗಳು ಹೇಳಿದ್ದಾರೆ, ಆದರೂ ಈ ರೀತಿ ಮಾಡ್ತಾ ಇದ್ದೀರಾ, ದೇಶದ ಆರ್ಥಿಕತೆಗೆ ದೊಡ್ಡ ನಷ್ಟ ಆಗುತ್ತೆ, ನಿಮ್ಗೆ ಅರ್ಥಶಾಸ್ತ್ರದ ಆ ಈ ಊ ಮಾ ಏನು ಗೊತ್ತಿಲ್ವಲ್ರಿ ಮೋದಿಯವರೇ ಅಂತ ನೀವು ಹೇಳಬೇಕಾಗಿತ್ತಲ್ವಾ?
ಅದ್ರ ಬದಲು ನೀವು ಡಿಮಾನಿಟೈಸೇಷನ್ನ ಭಾಳ ಸಪೋರ್ಟ್ ಮಾಡ್ಕೊಂಡ್ರಿ. ಯಾವ ಲೆವೆಲ್ಗೆ ಅಂತಂದ್ರೆ 2,000 ರೂಪಾಯಿ ನೋಟಲ್ಲಿ ಚಿಪ್ ಇದೆ ಅನ್ನೋ ನ್ಯೂಸನ್ನ ನೀವು ಬಿತ್ತರಿಸುವಾಗ ನಿಮ್ಮ ಮುಖದಲ್ಲಿ ಕಾಣ್ತಾ ಇತ್ತಲ್ಲ, ಉಕ್ಕುತ್ತಾ ಇತ್ತಲ್ಲ ಖುಷಿ. ನ್ಯಾನೋ ಟೆಕ್ನಾಲಜಿ GPS ಚಿಪ್ ಇದೆ. ನ್ಯಾನೋ ಟೆಕ್ನಾಲಜಿ GPS ಚಿಪ್ ಇದೆ. ಕರೆಕ್ಟ್ ಆಗಿ ಅದನ್ನ ಹೇಳಿಸ್ಬೇಕು ಅಂತಾನೆ ಬಂದೆ ಅಲ್ಲಿಗೆ. 2,000 ರೂಪಾಯಿ ನೋಟಲ್ಲಿ ನ್ಯಾನೋ ಟೆಕ್ನಾಲಜಿ GPS ಚಿಪ್ ಇದೆ. ಅದು ನೋಡ್ತಾ ಇದ್ರೆ ಎಂಥವ್ರಿಗೂ ಅರ್ಥ ಆಯ್ತಾ ಇತ್ತು ಡಿಮಾನಿಟೈಸೇಷನ್ ಇಂದ ನಿಮ್ಗೆ ಎಷ್ಟು ಖುಷಿಯಾಗಿದೆ ಅಂತ. ಅದೇ ಸಮಯದಲ್ಲಿ ಅರ್ಥಶಾಸ್ತ್ರದ ಆ ಇ ಉ ಮ ಎ ಐ ಎಲ್ಲ ಗೊತ್ತಿರುವಂಥ ತಾವು ತಮ್ಮ ಚಾನೆಲ್ನಲ್ಲಿ ಹೆಲಿಕಾಪ್ಟರ್ ಮನಿ ಅಂತಂದ್ರೆ ಹೆಲಿಕಾಪ್ಟರಲ್ಲಿ ಹಣದ ಕಂತೆಗಳನ್ನ ತಂದು ಹಳ್ಳಿಗಳ ಮೇಲೆ ಮನೆಗಳ ಮೇಲೆ ಎರ್ಚ್ಕೊಂಡು ಹೋಗೋದು ಅನ್ನೋ ರೀತಿಯ ಪ್ರೋಗ್ರಾಮ್ ಅನ್ನು ತಾವು ಪ್ರಸಾರ ಮಾಡಿದ್ರಿ. ಹೆಲಿಕಾಪ್ಟರ್ನಲ್ಲಿ ದುಡ್ಡು ಸುರಿತಾರ ಮೋದಿ. ತಾವು ಇನ್ನೊಬ್ಬರಿಗೆ ಬಂದ್ಬಿಟ್ಟು ಅರ್ಥಶಾಸ್ತ್ರದ ಆ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಊ ಗೊತ್ತಿಲ್ಲ, ಮಾ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ. ಕನಿಷ್ಠ ಡಿಮಾನಿಟೈಸೇಷನ್ ಆದಮೇಲೆ ನಡೆದಂಥ ಇಮಿಡಿಯೇಟ್ ಪಾರ್ಲಿಮೆಂಟರಿ ಸೆಷನ್ನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದರು, ಡಿಮಾನಿಟೈಸೇಷನ್ ಮಾಡಿರೋದ್ರಿಂದ ಇಮಿಡಿಯೇಟ್ ಕ್ವಾರ್ಟರ್ನಲ್ಲಿ ಇಂಡಿಯಾದ GDP ವಿಲ್ ಬಿ ಡೌನ್ ಬೈ ಅಟ್ಲೀಸ್ಟ್ 2 percentage points ಅಂತ ಹೇಳಿದರು. My own feeling is that the national income, that is the GDP of the country, can decline by about 2 percentage points as a result of what has been done. This is an underestimate, not an overestimate. ಅವ್ರು ಹೇಳಿದ್ದು ಬಿಟ್ಬಿಡಿ, ಹೇಳಿದಾಗ ಓಕೆ ಹೇಳಿದ್ದಾರೆ ಅಂತ ಅನ್ಕೊಂಡ್ಬಿಡ್ಬೋದು ಜನ. ಆದರೆ ಅಂಕಿಅಂಶಗಳು ಈಚೆ ಬಂದಾಗ ಮನಮೋಹನ್ ಸಿಂಗ್ ಹೆಂಗೆ ಹೇಳಿದ್ರು ಹಾಗೇನೆ ಇಂಡಿಯಾದ GDP ಆ ಕ್ವಾರ್ಟರ್ನಲ್ಲಿ ಅಂದರೆ 2016-17ರ 3ನೇ ಕ್ವಾರ್ಟರ್ನಲ್ಲಿ ಇಂಡಿಯಾದ GDP ವಾಸ್ ಡೌನ್ ಬೈ 2.2 percentage points. ಆಗ್ಲಾದ್ರೂ ತಾವು ಹೇಳ್ಬೇಕಾಗಿತ್ತಲ್ಲ, ನೋಡಿ ಮನಮೋಹನ್ ಸಿಂಗ್ ಹೇಳಿದ್ರು, ನೀವೇನೋ ಮಾಡಕ್ಕೆ ಹೋದ್ರಿ, ಯಾರ ಮಾತನ್ನು ಕೇಳದೆ ಮಾಡಿದ್ರಿ, ನಿಮಗೆ ಅರ್ಥಶಾಸ್ತ್ರದ ಆ ಇ ಉ ಮಾ ಏನೂ ಗೊತ್ತಿಲ್ಲ, ಗೊತ್ತಿಲ್ಲದೆ ಇರೋದಕ್ಕೆ ಹಿಂಗೆಲ್ಲ ದೇಶಕ್ಕೆ ಲಾಸ್ ಆಯಿತು ಅಂತ ಹೇಳಬೇಕಾಗಿತ್ತಲ್ವ ನೀವು? ಹೇಳಲಿಲ್ಲ ನೀವು. ಆಮೇಲೆ GST ಬಂತು. GSTಯನ್ನು ಸಪೋರ್ಟ್ ಮಾಡ್ತಾ ಇದ್ದಂಥ ನಿಯೋ ಲಿಬರಲ್ ಎಕನಾಮಿಸ್ಟ್ಗಳು ಕೂಡ ಹೇಳಿದ್ರು GST ಬೇಕು, ಆದರೆ ಇಂಡಿಯಾ ಏನು ಇವತ್ತು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗ್ತಾ ಇದೆ ಸರಿಯಾಗಿ ಪ್ರಿಪೇರ್ ಆಗಿಲ್ಲ. GST ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸರಿಯಾಗಿ ಪ್ರಿಪೇರ್ ಆಗದೆ GST ಇಂಪ್ಲಿಮೆಂಟ್ ಮಾಡಿದ್ರೆ ದೊಡ್ಡ ನಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳಿದರು. ಆದರೆ ಅವ್ರು ಯಾರ ಮಾತನ್ನು ಕೇಳದೆ ಮೋದಿಯವರು GST ಇಂಪ್ಲಿಮೆಂಟ್ ಮಾಡಿದ್ರು, ತಯಾರಾಗದೆ ಇಂಪ್ಲಿಮೆಂಟ್ ಮಾಡಿದ್ರು. ತಯಾರಾಗದೆ ಇಂಪ್ಲಿಮೆಂಟ್ ಮಾಡಿದ್ರಿಂದ ಏನಾಯಿತು? ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆ ಹೊರೆ ಬಿದ್ದಿರೋದು ಅದು ಬೇರೆ, GST ಬಂದಾಗಲೇ ಬೀಳುತ್ತೆ ಅಂತ ಗೊತ್ತಿತ್ತದು. ಆದರೆ ತಯಾರಾಗದೆ ಇಂಪ್ಲಿಮೆಂಟ್ ಮಾಡಿದ್ರಿಂದ ಶ್ರೀಮಂತರಿಗೆ, ಶ್ರೀಮಂತ ಉದ್ಯಮಗಳಿಗೆ ಮಾತ್ರ ಸಹಾಯ ಆಯ್ತೆ ಹೊರತು MSMEಗಳು, ಸಣ್ಣ ಪುಟ್ಟ ಉದ್ಯಮಗಳಿಗೆಲ್ಲ ಸಿಕ್ಕಾಬಟ್ಟೆ ಏಟು ಬೀಳ್ತು. ಆಗ್ತಾ ಹೇಳಬೇಕಾಗಿತ್ತಲ್ವಾ? ಎಕನಾಮಿಸ್ಟ್ಗಳು ಹೇಳಿದರು, GST ಬೇಕು ಅಂತ ಹೇಳಿದ್ದಂತೆ ಎಕನಾಮಿಸ್ಟ್ಗಳೇ ಹೇಳಿದರು ಸ್ವಲ್ಪ ಪ್ರಿಪೇರ್ ಆಗಿ ಮಾಡಿ ಅಂತ. ಯಾಕೆ ತಾವು ಆ ಥರ ಮಾಡಲಿಲ್ಲ? ತಮಗೆ ಅರ್ಥಶಾಸ್ತ್ರದ ಆ ಈ ಇವು ಗೊತ್ತಿಲ್ವಾ ಅಂತ ಕೇಳಬೇಕಾಗಿತ್ತು ನೀವು. ಅದಾದಮೇಲೆ ಲಾಕ್ಡೌನ್ ಬಂತು, ಕೊರೋನಾ ಲಾಕ್ಡೌನ್ 2020ನಲ್ಲಿ. 2016-17ರಲ್ಲಿ ಏನು ಡಿಮಾನಿಟೈಸೇಷನ್ ಮಾಡಿದ್ರಲ್ಲ, ಅಲ್ಲಿಂದ ಶುರುವಾದಂಥ GDPಯ ಪತನ ಜಾಸ್ತಿ ಆಗಿ ಕೊರೋನಾ ಲಾಕ್ಡೌನ್ ಬರುವ ಹಿಂದಿನ ಕ್ವಾರ್ಟರ್ನಲ್ಲಿ ಇಂಡಿಯಾದ GDP ಗ್ರೋತು ಹತ್ತತ್ರ 4.2% ಅಷ್ಟೇ ಇದ್ದಿದ್ದು. ಯಾವಾಗ ಇಂಡಿಯಾದ ಎಕಾನಮಿ ಗ್ರೋತೆ ತುಂಬ ಕಡಿಮೆ ಇತ್ತೋ ಲಾಕ್ಡೌನ್ ಮಾಡಿದಾಗ ಸಿಕ್ಕಾಬಟ್ಟೆ ಏಟಾಯಿತು. ಲಾಕ್ಡೌನ್ ಮಾಡಿದಂಥ ಆ ಕ್ವಾರ್ಟರ್ನಲ್ಲಿ ಇಡೀ ಪ್ರಪಂಚದಲ್ಲೇ ಹೈಯೆಸ್ಟ್ GDP ಬಿದ್ದಿದ್ದು ಇಂಡಿಯಾದು, ಹತ್ತತ್ರ 25%ಗಿಂತ ಜಾಸ್ತಿಯಷ್ಟು GDP ಬಿದ್ದೋಯ್ತು. ಆಗ ಹೇಳಬೇಕಾಗಿತ್ತಲ್ವ ತಾವು? ನಿಮಗೆ ಅರ್ಥಶಾಸ್ತ್ರದ ಆ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಊ ಗೊತ್ತಿಲ್ಲ, ಮಾ ಗೊತ್ತಿಲ್ಲ, ಅದಕ್ಕೆ GDP ಹಿಂಗೆ ಡೌನ್ ಆಗ್ತಾ ಬಂತು, ಹಿಂಗೆ ಏಟ್ ತಿಂತು ಭಾರತ ಅಂತ ಹೇಳಬೇಕಾಗಿತ್ತಲ್ವ ತಾವು? ಆಮೇಲೆ ಮಾನ್ಯ ಮೋದಿಯವರು 2012-13ರಲ್ಲಿ ಎಲ್ಲೋ ಭಾಷಣ ಮಾಡ್ತಾ ಹೇಳಿದರು, ನೇಪಾಳದ ಕರೆನ್ಸಿ ಬೀಳಲ್ಲ, ಬಾಂಗ್ಲಾದೇಶ್ ಕರೆನ್ಸಿ ಬೀಳಲ್ಲ, ಪಾಕಿಸ್ತಾನ್ ಕರೆನ್ಸಿ ಬೀಳಲ್ಲ, ಇಂಡಿಯಾದ ಕರೆನ್ಸಿ ಮಾತ್ರ ಯಾಕೆ ಬೀಳ್ತಾ ಇದೆ ಅಂತ ಭಾಷಣ ಮಾಡಿದ್ರು. अरे नेपाल का रुपया नहीं गिरता है, बांग्लादेश की करेंसी नहीं गिरती है, पाकिस्तान की करेंसी नहीं गिरती, श्रीलंका की करेंसी नहीं गिरती, क्या कारण है हिंदुस्तान का रुपया पतला होता जा रहा है? ಅವತ್ತು ಭಾಷಣ ಮಾಡಿದಾಗ $1ಗೆ 55-60 ರೂಪಾಯಿ ಇತ್ತು, ಇವತ್ತು $1ಗೆ 85 ರೂಪಾಯಿ ಆಗಿದೆ. ಈಗ ಹೇಳ್ಬೇಕಲ್ವಾ ಮಾನ್ಯ ರಂಗನಾಥ್ ಅವರೇ ತಾವು? ನಿಮಗೆ ಅರ್ಥಶಾಸ್ತ್ರದ ಆ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಮಾ ಗೊತ್ತಿಲ್ಲ, ಪ್ರಧಾನಿ ಆಗ್ಬಿಟ್ಟಿದ್ದೀರಾ, ನಿಮಗೆ ಡಾಲರ್ ಎದುರುಗಡೆ ರುಪಿನ ಸ್ಟೆಬಿಲೈಸ್ ಮಾಡಕ್ಕೆ ಬರ್ತಾ ಇಲ್ಲ, ದಿನ ಬೀಳ್ತಾ ಇದೆ ರೂಪಾಯಿ, ಏನು ಕತೆ ಇದು, ಹಿಂಗಾದರೆ ಎಕಾನಮಿಕ್ ಕಂಡೀಷನ್ ಏನು ಅಂತ ನೀವು ಪ್ರಶ್ನೆ ಕೇಳಬೇಕಲ್ವ? ಆದರೆ ಅದೇನೂ ಮಾಡದೆ ಇಲ್ಲಿ ಬಂದು ನೀವು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರನ್ನ ಮಾತ್ರ ಅರ್ಥಶಾಸ್ತ್ರದ ಆ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಊ ಗೊತ್ತಿಲ್ಲ, ಮಾ ಗೊತ್ತಿಲ್ಲ ಅಂತ ಮಾತಾಡ್ತಾ ಇದ್ದೀರಲ್ಲ, ಇದು ಎಷ್ಟು ಸರಿ? ಒಬ್ಬ ಜರ್ನಲಿಸ್ಟ್ ಆಗಿ ಇದು ಯಾವುದೋ ಒಂದು ಪಾರ್ಟಿಯ ಪರವಾಗಿ ಅಜೆಂಡಾ ರನ್ ಮಾಡ್ತಾ ಇದ್ದೀರಾ ಅಂತ ಅನ್ಸಲ್ವ ಯಾರಿಗೆ ಆದರೂ? ಇನ್ನು ಮುಖ್ಯವಾದ ವಿಷಯಕ್ಕೆ ಬರೋಣ. ತಾವು ಹೇಳ್ತೀರಾ ಗ್ಯಾರಂಟಿನೂ ಯಾಮಾರಿಸ್ಬಿಟ್ರು. ಈ ಮಾಡೆಲ್ಲು ಯಕ್ಕೂಟೋಗೋ ಮಾಡೆಲ್, ಇದು ರಾಜ್ಯಗಳನ್ನ ಹಾಳು ಮಾಡೋ ಮಾಡೆಲ್ನ ಸಿದ್ದರಾಮಯ್ಯ ತಂದಿಲ್ಲ, ಇದನ್ನು ಶಿವಕುಮಾರೇ ತಂದಿರೋದು. ಈ ಗ್ಯಾರಂಟಿ ಯೋಜನೆ ಅಂತ ಏನಿದೆ ಇದು ಯಕ್ಕುಟ್ಟೋಗೋ ಮಾಡಲ್ಲು, ರಾಜ್ಯಗಳನ್ನ ಹಾಳು ಮಾಡೋ ಮಾಡಲ್ಲು ಅಂತ ಹೇಳ್ತೀರಾ. ಅದು ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ ಅಂತಂದ್ರೆ ಕೇಳಿದವ್ರಿಗೆ ಎಲ್ಲರಿಗೂ ಓ ಹೌದಲ್ವಾ ಅನ್ನಿಸ್ಬಿಡ್ಬೇಕು. ಆಮೇಲೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಈ ಯೋಜನೆಗಳನ್ನ ಜಾರಿಗೆ ತಂದಾಗ ಹಲವಾರು ಗೋಧಿ ಮೀಡಿಯಾಗಳು ಇದನ್ನು ಒಂದು ಕ್ಯಾಂಪೇನ್ ಥರ ರನ್ ಮಾಡಿಬಿಟ್ವು.
ರಾಜ್ಯ ದಿವಾಳಿ ಆಗ್ಬಿಡುತ್ತೆ, ಹಾಳಾಗೋಗ್ಬಿಡುತ್ತೆ ಅಂತೆಲ್ಲ. ಆಮೇಲೆ ಜನಗಳನ್ನೆಲ್ಲ ಹೋಗಿ ಮಾತಾಡ್ಸಿದ್ರು. ಜನಗಳನ್ನೆಲ್ಲ ಹೋಗಿ ಮಾತಾಡಿಸಿದಾಗ 10 ಜನದಲ್ಲಿ 2 ಮಾತ್ರ ಇದರಿಂದ ಹಾಳಾಗುತ್ತೆ ರಾಜ್ಯ, ಬೇಕಿಲ್ಲ ಅಂತ ಹೇಳಿದ್ರೆ ಆ ಇಬ್ಬರದ್ದು ಮಾತ್ರ ಬೈಟ್ಸ್ಗಳನ್ನ ತೋರಿಸೋದು. ಅದ್ರ ಮೂಲಕ ಒಂದು ಜನಾಭಿಪ್ರಾಯ ಮೂಡಿಸೋಕ್ಕೆಲ್ಲ ಟ್ರೈ ಮಾಡಿಬಿಟ್ರು. ಯಾವುದ್ರ ವಿರುದ್ಧ? ಗ್ಯಾರಂಟಿ ಯೋಜನೆಗಳ ವಿರುದ್ಧ. ಜನರಲ್ಲಿ ಒಂದು ಜನಪ್ರಿಯವಾದ ನಂಬಿಕೆ ಇದೆ. ಜನರ ಕೈಗೆ ಉಚಿತವಾದ ಹಣ ಕೊಟ್ಟಾಗ ಜನ ಸೋಮಾರಿಗಳಾಗ್ಬಿಡ್ತಾರೆ, ಕೆಲಸ ಮಾಡಲ್ಲ, ರಾಜ್ಯದ ದೇಶದ ಆರ್ಥಿಕತೆ ಹಾಳಾಗ್ಬಿಡುತ್ತೆ ಅಂತ. ನೀವು ಅದನ್ನೇ ಮಾತಾಡ್ತಾ ಇದ್ದೀರಾ. ಏನು ಹೇಳಿದ್ರಿ? ಅತ್ಯಂತ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀರಾ, ಇದು ಎಕ್ಕುಟ್ಟೋಗೋ ಮಾಡೆಲ್ಲು, ರಾಜ್ಯಗಳನ್ನ ಹಾಳು ಮಾಡೋ ಮಾಡೆಲ್ಲು ಅಂತ ಹೇಳ್ತಾ ಇದ್ದೀರಾ. ರಾಜ್ಯಗಳನ್ನ ಹಾಳು ಮಾಡೋ ಮಾಡಲ್ಲು ಅಥವಾ ಇದು ಎಕ್ಕುಟ್ಸೋ ಮಾಡಲ್ ಆಗಿದ್ದಿದ್ರೆ ಇವತ್ತು ತಮಿಳುನಾಡು ಎಕ್ಕುಟ್ಟು ಹೋಗ್ಬೇಕಾಗಿತ್ತಲ್ವ ಮಿಸ್ಟರ್ ರಂಗನಾಥ್? ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗಿಂತಲೂ ಮೊದಲು ಅತಿ ಹೆಚ್ಚಿನ ಲೆವೆಲ್ನಲ್ಲಿ ವೆಲ್ಫೇರ್ ಸ್ಕೀಮ್ಗಳನ್ನ ಜಾರಿಗೆ ತಂದಿದ್ದು ತಮಿಳುನಾಡು ಎಕ್ಕುಟ್ಟು ಹೋಗ್ಬೇಕಾಯ್ತಲ್ವ ನಿಮ್ಮವಾದ ಪ್ರಕರಣ ತಗೊಂಡ್ರೆ? ನೀವು ಹೇಳಿದ್ದೇ ಸರಿಯಾಗಿದ್ದಿದ್ರೆ. ಅನೇಕ ಜನಸಾಮಾನ್ಯರು ಜನಪ್ರಿಯ ನಂಬಿಕೆಯಾಗಿ ನಂಬ್ಕೊಂಡಿರೋದನ್ನೇ ನೀವು ಕಲರ್ಫುಲ್ ಆಗಿ ನಿಮ್ಮದೇ ಡೈಲಾಗ್ ಸ್ಟೈಲಲ್ಲಿ ಮಾತಾಡ್ತಾ ಇದ್ದೀರಾ ಅಷ್ಟೇ. ಅದರ ವಾಸ್ತವ ಬೇರೆ ಇದೆ. ನೀವು ಹೇಳಿದ್ದೆ ನಿಜ ಆಗಿದ್ರೆ ತಮಿಳುನಾಡು ಇಷ್ಟೊತ್ತಿಗೆ ಎಕ್ಕುಟ್ಟು ಹೋಗಬೇಕಾಗಿತ್ತು, ಹಾಳಾಗೋಗಬೇಕಾಗಿತ್ತು. ಆದರೆ ತಮಿಳುನಾಡು ಏನಾಗಿದೆ? ತಮಿಳುನಾಡಿನ GSDP ಕರ್ನಾಟಕಕ್ಕಿಂತ ಹತ್ತತ್ರ 2 ಲಕ್ಷ ಕೋಟಿಯಷ್ಟು ಜಾಸ್ತಿ ಇದೆ. ಮತ್ತು ಕರ್ನಾಟಕದಲ್ಲೇನು ಮಹಿಳಾ ಶಕ್ತಿ ಯೋಜನೆ ಜಾರಿಗೆ ತಂದ್ರಲ್ಲ, ಮಹಿಳೆಯರಿಗೆ KSRTC ಬಸ್ಗಳು ಮತ್ತು BMTC ಬಸ್ಗಳಲ್ಲಿ ಉಚಿತ ಪ್ರಯಾಣ ಯೋಜನೆ, ಕರ್ನಾಟಕಕ್ಕಿಂತ ಮುಂಚೆನೇ ತಮಿಳುನಾಡಲ್ಲಿ ಯೋಜನೆ ಜಾರಿಗೆ ತಂದರು. ಅಲ್ಲಿ ಯಾರು ಸೋಮಾರಿಗಳಾಗಿಲ್ಲ. ಇನ್ಫ್ಯಾಕ್ಟ್ ಆ ಯೋಜನೆ ಜಾರಿಗೆ ತಂದಿದ್ದರಿಂದ, ಆ ರೀತಿ ಯೋಜನೆಗಳಿಂದ ಏನಾಗಿದೆ ಅಂತಂದರೆ ತಮಿಳುನಾಡಲ್ಲಿ ಫೀಮೇಲ್ ಲೇಬರ್ ಪಾರ್ಟಿಸಿಪೇಷನ್ ರೇಟು ಆಲ್ ಇಂಡಿಯಾ ಆ್ಯಾವ್ರೇಜ್ಗಿಂತ ಜಾಸ್ತಿ ಇದೆ. ಅಂದರೆ ತಮಿಳುನಾಡಲ್ಲಿ ಇಂಡಿಯನ್ ಆ್ಯಾವ್ರೇಜ್ಗಿಂತ ಹೆಚ್ಚಿನ ಮಟ್ಟದಲ್ಲಿ ತಮಿಳುನಾಡಿನ ಮಹಿಳೆಯರು ಉದ್ಯೋಗದಲ್ಲಿ ತೊಡಗಿಕೊಂಡಿದ್ದಾರೆ. ಅದರಿಂದ ರಾಜ್ಯದ ಆರ್ಥಿಕತೆಗೆ ಮತ್ತಷ್ಟು ಕೊಡುಗೆ ಕೊಡ್ತಾ ಇದ್ದಾರೆ. ಇದು ವಾಸ್ತವ. ಮತ್ತು ಮಾನ್ಯ ರಂಗನಾಥ್ರವರೇ, ಏನು ಈ ರೀತಿ ಜನಗಳಿಗೆ ಒಂದು ಮಟ್ಟದ ಹಣವನ್ನು ಉಚಿತವಾಗಿ ಕೊಡೋದ್ರಿಂದ ಸೋಮಾರಿಗಳಾಗ್ಬಿಡ್ತಾರೆ, ಕೆಲಸ ಮಾಡಲ್ಲ, ಆಮೇಲೆ ಕುಡ್ದಾಲ್ ಮಾಡಿಬಿಡ್ತಾರೆ ಗಂಡಸರು. ಮತ್ತು ಹಿಂಗೆ ಹಣವನ್ನು ಉಚಿತವಾಗಿ ಕೊಟ್ಬಿಡೋದ್ರಿಂದ, ಅದರಲ್ಲೂ ಈಗ ಕರ್ನಾಟಕದ ಉದಾಹರಣೆ ತೊಗೊಂಡ್ರೆ 50,000 ಕೋಟಿಯಷ್ಟು ಹಣವನ್ನು ಉಚಿತವಾಗಿ ಕೊಟ್ಬಿಡೋದ್ರಿಂದ ರಾಜ್ಯದ ಆರ್ಥಿಕತೆಯನ್ನು ಎಕ್ಕುಟ್ಟೋಗ್ಬಿಡುತ್ತೆ ಅಂತ ತಾವು ಮಾತಾಡ್ತಾ ಇದ್ದೀರಲ್ಲ, ಆ ಒಂದು ದೃಷ್ಟಿಯಿಂದ ಮಾತಾಡ್ತಾ ಇದ್ದೀರಲ್ಲ. ಈ ಥರ ಮಾತಾಡ್ತಾ ಇರೋರು ಆ್ಯಕ್ಚುಲಿ ಈ ರೀತಿ ಅಂದುಕೊಂಡಿರೋರು ಯಾರು ಅಂದರೆ ನಿಜವಾಗಿ ಅರ್ಥಶಾಸ್ತ್ರದ ಆ ಈ ಯಾರಿಗೆ ಗೊತ್ತಿಲ್ವೋ ಅವ್ರು ಹಿಂಗೆ ಅಂದ್ಕೊಂಡಿದ್ದಾರೆ. ಜನಪ್ರಿಯ ನಂಬಿಕೆ ಇದು ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ತಾವು ಅರ್ಥಶಾಸ್ತ್ರದ ಈ ಗೊತ್ತಿರೋರು, ಆಮೇಲೆ ಸೀನಿಯರ್ ಜರ್ನಲಿಸ್ಟು, ತಮಗೆ ವಾಸ್ತವ ಗೊತ್ತಿರಬೇಕಲ್ವಾ? ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಮಾತಾಡಬೇಕಲ್ವಾ? ಇಡೀ ಪ್ರಪಂಚದಲ್ಲಿ ಅನೇಕ ದೇಶಗಳಲ್ಲಿ ಇದರ ಬಗ್ಗೆ ಅಧ್ಯಯನಗಳಾಗಿದೆ, ಆಳವಾದ ಅಧ್ಯಯನಗಳಾಗಿದೆ. 2014 ಹೊತ್ತಿಗೆನೆ ಈ ಪ್ರಪಂಚದ 114 ದೇಶಗಳಲ್ಲಿ ಒಂದಲ್ಲ ಒಂದು ಬಗೆಯ ಜನರಿಗೆ ಉಚಿತವಾಗಿ ಹಣ ಕೊಡುವ ಯೋಜನೆಗಳು ಜಾರಿಯಲ್ಲಿದ್ವು. ನಮ್ಮದೇ ದೇಶದ ಅಭಿಜಿತ್ ಬ್ಯಾನರ್ಜಿ ನೊಬೆಲ್ ಪ್ರೈಸ್ ತಗೊಂಡಿದ್ದಾರೆ, ಮತ್ತು ಅವರ ಸಂಗಾತಿ ಎಸ್ತರ್ ಡುಫ್ಲೋ ಇಬ್ಬರು ನೊಬೆಲ್ ಪ್ರೈಸ್ ತಗೊಂಡಿದ್ದಾರೆ ಇದೇ ವಿಷಯದಲ್ಲಿ. ಅವರು ಹಲವಾರು ದೇಶಗಳಲ್ಲಿ ಸ್ಟಡಿ ಮಾಡಿದ್ದಾರೆ, ಜನಗಳಿಗೆ ಉಚಿತವಾಗಿ ಹಣ ಕೊಟ್ಟಾಗ ಏನಾಗುತ್ತೆ ಅಂತ. ಅವರ ಸ್ಟಡಿಗಳಿಂದ ಕಂಡುಹಿಡ್ಕೊಂಡಿರೋದು. ಅವರಷ್ಟೇ ಅಲ್ಲ, ಇನ್ನೂ ಅನೇಕ ಎಕನಾಮಿಸ್ಟ್ಗಳು ಸ್ಟಡಿ ಮಾಡಿದ್ದಾರೆ. ಅಭಿಜಿತ್ ಬ್ಯಾನರ್ಜಿ ಮತ್ತು ಎಸ್ತರ್ ಡುಫ್ಲೋ ಗುಡ್ ಎಕನಾಮಿಕ್ಸ್ ಫಾರ್ ಹಾರ್ಡ್ ಟೈಮ್ಸ್ ಅಂತ ಒಂದು ಪುಸ್ತಕ ಬರೀತಾರೆ. ಇದರಲ್ಲಿ ಒಂದು ಚಾಪ್ಟರ್ ಇದೆ ಯಾವುದ್ರ ಬಗ್ಗೆ, ಈ ರೀತಿ ಜನಗಳಿಗೆ ಉಚಿತವಾಗಿ ಹಣ ಕೊಡೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆನೇ ಒಂದು ಚಾಪ್ಟರ್ ಇದೆ. ದಯವಿಟ್ಟು ತಾವು ಬಿಡುವು ಮಾಡಿಕೊಂಡು ಓದಿದಾಗ ಅರ್ಥ ಆಗುತ್ತೆ. ಇದರಲ್ಲಿ ಅವರು ಅತ್ಯಂತ ಸ್ಪಷ್ಟವಾಗಿ ದಾಖಲೆಗಳ ಸಮೇತ ಅಧ್ಯಯನ ಮಾಡಿ ಬರೀತಾರೆ. ಜನಗಳಿಗೆ ಉಚಿತವಾಗಿ ಹಣ ಕೊಡೋದ್ರಿಂದ ಗಂಡಸರು ಕುಡಿದು ಹಾಳು ಮಾಡ್ತಾರೆ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ, ಮತ್ತು ಸೋಮಾರಿಗಳಾಗ್ತಾರೆ ಅನ್ನೋದಕ್ಕೂ ಎವಿಡೆನ್ಸ್ ಇಲ್ಲ. ಅದರ ಬದಲು ಜನಕ್ಕೆ ಒಂದು ಮಟ್ಟದ ಹಣ ಉಚಿತವಾಗಿ ಸಿಕ್ಕಿದಾಗ, ಒಂದು ಮಟ್ಟದ ಎಕನಾಮಿಕ್ ಸೆಕ್ಯೂರಿಟಿ ಸಿಕ್ಕಿದಾಗ ಅದನ್ನು ಬಳಸ್ಕೊಂಡು ಜನ ಮತ್ತಷ್ಟು ಆತ್ಮವಿಶ್ವಾಸದಿಂದ ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ, ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಲಿಕ್ಕೆ ಮಾಡಿದ್ದಾರೆ. ಇದು ಸಮಾಜಕ್ಕೂ ಒಳ್ಳೇದು ಮಾಡಿದೆ. ಆ ಪರ್ಟಿಕ್ಯುಲರ್ ರಾಜ್ಯದ ಆರ್ಥಿಕತೆಯ ಬೆಳವಣಿಗೆಗೂ ಕೂಡ ಈ ಉಚಿತ ಯೋಜನೆಗಳು ಸಹಾಯ ಮಾಡಿದೆ ಅನ್ನೋದನ್ನು ಅಧ್ಯಯನಗಳ ಮೂಲಕ ಕಂಡುಕೊಂಡು ಬರೆದಿದ್ದಾರೆ ಮಾನ್ಯ ರಂಗನಾಥ್ರವರೇ. ಇದು ವಾಸ್ತವ. ಇದನ್ನು ಅರ್ಥ ಮಾಡ್ಕೊಳ್ಳದೆ, ಓದಿ ತಿಳ್ಕೊಳ್ಳದೆ, ಸಾಮಾನ್ಯವಾಗಿ ಒಂದು ನಂಬಿಕೆ ಇದೆಯಲ್ಲ, ಜನಕ್ಕೆ ಬಿಟ್ಟು ದುಡ್ಡು ಕೊಟ್ಟ ತಕ್ಷಣ ಎಲ್ಲ ಸೋಮಾರಿಗಳಾಗ್ಬಿಡ್ತಾರೆ, ಗಂಡಸರು ಕುಡ್ದಾಡ್ ಮಾಡಿಬಿಡ್ತಾರೆ ಅಂತ ಒಂದು ಸಾಮಾನ್ಯ ಜನಜನಿತ ನಂಬಿಕೆ ಇದೆಯಲ್ಲ, ಅದನ್ನೇ ಸೀನಿಯರ್ ಜರ್ನಲಿಸ್ಟ್ ಆದ ತಾವು ಮಾತಾಡಿದ್ರೆ ನಿಮ್ಮ ಅನುಭವಕ್ಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ಗೆ, ತಾವು ಜರ್ನಲಿಸ್ಟು ಅನ್ನೋದಕ್ಕೆ ಬೆಲೆ ಎಲ್ಲಿ ಬರುತ್ತೆ ಮಿಸ್ಟರ್ ರಂಗನಾಥ್? ವಾಸ್ತವ ಏನಿದೆ ಅದನ್ನು ತಿಳಿಸ್ಬೇಕಲ್ವಾ? ಮತ್ತು ಇನ್ನೂ ಒಂದು ಅರ್ಥ ಮಾಡಿಕೊಳ್ಳಿ, 50,000 ಕೋಟಿ ಕೊಟ್ಬಿಡ್ತಾ ಇದ್ದಾರೆ, ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದೀರಾ ತಾವು. ಅನೇಕರು ಅದನ್ನೇ ಮಾತಾಡ್ತಾ ಇದ್ದಾರೆ. ಆದರೆ 50,000 ಕೋಟಿ ಇವತ್ತು ಜನರಿಗೆ ನೇರವಾಗಿ ಹೋಗ್ತಾ ಇದೆ. ಆ 50,000 ಕೋಟಿಯನ್ನು ಯಾವ ಜನರು, ಅಂದರೆ ತಮ್ಮ ಕುಟುಂಬಕ್ಕೆ ಸಿಗುವಂಥ 3,000-4,000 ರೂಪಾಯಿನ ತಿಂಗಳಿಗೆ ಯಾವ ಜನರು ಕೂಡ ಕೂಡಿಟ್ಕೊಳ್ಳುವಷ್ಟು ಶ್ರೀಮಂತರಲ್ಲ. ಅದನ್ನು ಖರ್ಚು ಮಾಡ್ತಾರೆ. ಖರ್ಚು ಮಾಡಿದಾಗ ಅದು ಎಕನಾಮಿಕಲ್ ಗ್ರೋತ್ಗೆ ಸಹಾಯ ಮಾಡುತ್ತೆ. ಇದೇ ಕಾರಣಕ್ಕೆ ನೀವು ಗಮನಿಸಿರಬೇಕು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಯೋಜನೆಗಳನ್ನ ಜಾರಿಗೊಳಿಸಿದಾಗಲಿಂದ GST ಕಲೆಕ್ಷನ್ ಜಾಸ್ತಿ ಆಗಿದೆ. ಅಂದರೆ ಆರ್ಥಿಕ ಅಭಿವೃದ್ಧಿಗೆ ಇದು ಸಹಾಯ ಮಾಡಿದೆ ಅನ್ನೋದನ್ನ ಅಂಕಿಅಂಶಗಳು ಸಮೇತ ತೋರಿಸ್ತಾ ಇದೆ. ಇದು ವಾಸ್ತವ. ಇನ್ನು ನೀವು ಮುಂದುವರೆದು ಇನ್ನೊಂದು ಮಾತು ಹೇಳ್ತೀರಾ. ಏನಂತ ಹೇಳ್ತೀರಾ?
ಬಜೆಟ್ ಬರಲಿ ತೋರಿಸ್ತೀನಿ, ಎಷ್ಟು ಸಾಲ ಮಾಡಿದ್ದೀರಾ ಅಂತ ಎಲ್ಲ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳಿದ್ದೀರಾ. ಆಗಿದೆ. ಸಾಲ ಹೊರಕ್ಕೆ ಬರಲಿ, ಪಬ್ಲಿಕ್ ಡೆಟ್ ಏನು ಅಂತ ಮಾರ್ಚಲ್ಲಿ ಇವ್ರು ಹೇಳಿರೋದು ಹೇಳದೇ ಇರೋ ಸುಳ್ಳನ್ನು ನಾನು ಹುಡುಕಿ ತೆಗೆದು ತಗೊಂಡ್ಬರ್ತೀನಿ, ಬಿಡಲ್ಲ. ಬಜೆಟ್ ಸ್ಟೇಟ್ಮೆಂಟಲ್ಲೇ, ಕರ್ನಾಟಕದ ಬಜೆಟ್ ಸ್ಟೇಟ್ಮೆಂಟಲ್ಲೇ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ 7 ಲಕ್ಷ ಕೋಟಿ ಚಿಲ್ಲರೆಯಷ್ಟು ಸಾಲ ಆಗುತ್ತೆ ಈ ಆರ್ಥಿಕ ವರ್ಷದಲ್ಲಿ. ಹಾಗಾದರೂ ಕೂಡ ನಮ್ಮ GSDPಯ 25% ಒಳಗಡೆ ಇರುತ್ತೆ ಸಾಲದ ಮಿತಿ. ಹಾಗಾಗಿ ನಾವು ವಿತ್ತೀಯ ಶಿಸ್ತನ್ನು ಕಾಪಾಡುತ್ತಿದ್ದೇವೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಬಜೆಟಲ್ಲೇ ಹೇಳಿದ್ದಾರೆ. ನೀವು ಹೊರಗಡೆ ತೆಗೆದು ತೋರಿಸೋದೇನೂ ಇಲ್ಲ. ನೀವು ರಾಜ್ಯದ ಸಾಲದ ಬಗ್ಗೆ ಮಾತಾಡುವಂಥ ನೀವು, ಕೇಂದ್ರ ಸರ್ಕಾರ ಕಳೆಯ 10 ವರ್ಷಗಳಲ್ಲಿ ಅಧಿಕಾರಕ್ಕೆ ಬಂದಾಗ ಇಡೀ ದೇಶದ ಮೇಲೆ ಇದ್ದಂಥ ಸಾಲ 56 ಲಕ್ಷ ಕೋಟಿ ರೂಪಾಯಿಗಳು, ಇವತ್ತು ಅದು 195 ಲಕ್ಷ ಕೋಟಿ ರೂಪಾಯಿಗಳಿಗೆ ಮುಟ್ಟಿದೆ. ಈ ಸಾಲದ ಬಗ್ಗೆ ತಾವ್ಯಾಕೆ ಮಾತಾಡಲ್ಲ? ಆ ಧೈರ್ಯ ಇಲ್ವಾ ನಿಮಗೆ? ಆಮೇಲೆ ನೀವು ಮುಂದುವರೆದು ಅರ್ಥಶಾಸ್ತ್ರದ A to Z ಗೊತ್ತಿರೋ ಸ್ಟೈಲ್ನಲ್ಲಿ ಸಖತ್ ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ. ಮಾನ ಮರ್ಯಾದೆ ನಾಚಿಕೆ ಇದ್ರೆ ಒಂಚೂರು ತಲೆ ಬಗ್ಸಿದ್ರು ಪರವಾಗಿಲ್ಲ, ಈಗಲೂ ಟಾರ್ಗೆಟೆಡ್ ಮಾಡಿ ಅದನ್ನ ಕರೆಕ್ಟ್ ಮಾಡಿ. ಈಗಲೂ ಅವಕಾಶ ಇದೆ ವಾಪಸ್ ಬರೋಕೆ. ಈಗಲೂ ನಿಲ್ಸಲ್ಲ ಅಂತ ಅಷ್ಟೇ ಹೇಳ್ತಾರೆ. ಮಣ್ಣು ತಿನ್ಲಿ ಹೋಗಿ, ನಿಲ್ಲಿಸದೇ ಇದ್ರೆ ನನಗೇನು ಹೋಗ್ಬೇಕು? ನಾವು ಬಡ್ಕೊಂಡ್ವಿ, ಟಾರ್ಗೆಟೆಡ್ ಮಾಡಿ, ಈಗಲೂ ಟಾರ್ಗೆಟೆಡ್ ಮಾಡಿ ಅಟ್ಲೀಸ್ಟು ಅಂತ ಬಹಳ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ ನೀವು. ಏನು ಟಾರ್ಗೆಟೆಡ್ಡು ಅಂದರೆ, ಯಾರು ಬಡವರಿದ್ದಾರೋ, ಯಾರು ಅರ್ಹರಿದ್ದಾರೋ ಅವರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳು ತಲುಪುವಂಗೆ ನೋಡ್ಕೊಳ್ಳಿ. ಈಗ ನೀವು ಎಲ್ಲರಿಗೂ ಕೊಟ್ಬಿಡ್ತಾ ಇದ್ದೀರಾ. ಉದಾಹರಣೆಗೆ ಬಸ್ಸಲ್ಲಿ ಪ್ರಯಾಣಿಸೋ ಎಲ್ಲ ಮಹಿಳೆಯರಿಗೂ ಕೊಡ್ತಾ ಇದ್ದೀರಾ. ಅದೇ ರೀತಿ ಗೃಹಲಕ್ಷ್ಮಿನೂ ಹೆಚ್ಚು ಕಡಿಮೆ ಎಲ್ಲರಿಗೂ ಕೊಟ್ಬಿಡ್ತಾ ಇದ್ದೀರಾ. ಹಾಗಾಗಿ ಅದನ್ನು ಬಿಟ್ಟು ಟಾರ್ಗೆಟೆಡ್ ಮಾಡಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಕೊಡಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ. ವಾಸ್ತವ ಏನು? ಇಲ್ಲಿ ಕೂಡ ತಾವು ಜನಪ್ರಿಯ ನಂಬಿಕೆ ಏನಿರುತ್ತಲ್ಲ, ಬಡವ್ರು ಮಾತ್ರ ಹುಡುಕಿ ಯಾರು ಅರ್ಹರಿರ್ತಾರೋ ಅವ್ರಿಗೆ ಮಾತ್ರ ಕೊಡಬೇಕು, ಅದೇ ಸರಿಯಾದ ಕ್ರಮ ಅನ್ನೋದು ಒಂದು ಜನಪ್ರಿಯ ನಂಬಿಕೆ ಇದೆಯಲ್ಲ, ಅದನ್ನೇ ತಾವು ಮಾತಾಡ್ತಾ ಇದ್ದೀರಿ ಹೊರತು ವಾಸ್ತವ ಏನು? ಇದ್ರ ಬಗ್ಗೆ ಸ್ಟಡಿಗಳಾಗಿದೆಯಾ? ಟಾರ್ಗೆಟೆಡ್ ಆಗಿ ಕೊಟ್ಟಾಗ ಏನೇನಾಗಿದೆ? ಯಾಕೆ ಟಾರ್ಗೆಟೆಡ್ ಆಗಿ ಕೊಡಬೇಡಿ, ಯೂನಿವರ್ಸಲ್ ಆಗಿ ಕೊಡಿ ಅಂತ ಎಕನಾಮಿಸ್ಟ್ಗಳು ಹೇಳ್ತಾರೆ. ಅದು ಯಾವುದನ್ನು ತಾವು ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಿಲ್ಲ. ತಮಗೆ ಗೊತ್ತಿರೋದನ್ನೇ ಅಂತಿಮ ಜ್ಞಾನ. ನಿಮಗೇನು ಗೊತ್ತಿದೆಯೋ ಈ ಮೊಮೆಂಟಲ್ಲಿ ಅದೇ ಅಂತಿಮವಾದದ್ದು ಅನ್ನುವ ಬಹಳ ಕಾನ್ಫಿಡೆನ್ಸ್ ಜೊತೆಗೆ ಈಗಲೂ ಹೇಳ್ತಾ ಇದ್ದೀವಿ ಟಾರ್ಗೆಟೆಡ್ ಮಾಡಿ ಅಂತ ಹೇಳ್ತೀರಾ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಅಭಿಜಿತ್ ಬ್ಯಾನರ್ಜಿ ಮತ್ತು ಎಸ್ತರ್ ಡುಫ್ಲೋರ್ ಅವರು ಮತ್ತೊಮ್ಮೆ ಈ ಬುಕ್ನ ನೋಡಿ ಓದಿ, ಆಗ ಅರ್ಥ ಆಗುತ್ತೆ. ಯಾಕೆಂದರೆ ಇದು ತುಂಬ ಮುಖ್ಯವಾದ ವಿಷಯ. ವೆಲ್ಫೇರ್ ಸ್ಕೀಮ್ಸ್ ಅನ್ನೋದು ಇದು ಮುಖ್ಯವಾದ ವಿಷಯ. ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಕಂಪ್ಲೀಟಾಗಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಬುಕ್ಕನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇದರಲ್ಲಿ ಇವರು ಟಾರ್ಗೆಟೆಡ್ ಆಗಿ ಕೊಡುವುದರ ಬಗ್ಗೆನೂ ಕೂಡ ಸ್ಟಡಿ ಮಾಡಿದ್ದಾರೆ. ಬರೀ ಒಂದೇ ಕಡೆ ಸ್ಟಡಿ ಮಾಡಿಲ್ಲ, ಮೊರಾಕೋ ದೇಶದಲ್ಲಿ ಸ್ಟಡಿ ಮಾಡಿದ್ದಾರೆ. ಟಾರ್ಗೆಟೆಡ್ ಆಗಿ ಕೊಡಕ್ಕೆ ಹೋದಾಗ ಏನಾಯಿತು, ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಕೊಡಕ್ಕೆ ಹೋದಾಗ ಏನಾಯಿತು. ಮೆಕ್ಸಿಕೋದಲ್ಲಿ ಸ್ಟಡಿ ಮಾಡಿದ್ದಾರೆ, ಡೆಲ್ಲಿನಲ್ಲಿ ಸ್ಟಡಿ ಮಾಡಿದ್ದಾರೆ, ಯುನೈಟೆಡ್ ಸ್ಟೇಟ್ಸಲ್ಲೂ ಕೂಡ ಸ್ಟಡಿ ಮಾಡಿದ್ದಾರೆ. ಅದೇ ರೀತಿ ಪ್ರಣಬ್ ಬರ್ಧನ್ ಅಂತ ಇನ್ನೊಬ್ಬ ಎಕನಾಮಿಸ್ಟು, ಇವರು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಫ್ ಎಮಿರಿಟಸ್ ಆಫ್ ಎಕನಾಮಿಕ್ಸು. ಇವರು ಎ ವರ್ಲ್ಡ್ ಆಫ್ ಇನ್ಸೆಕ್ಯೂರಿಟಿ ಅಂತ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಇವರು ಒಂದು ಚಾಪ್ಟರ್ನ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಬಗ್ಗೆನೇ ಬರೀತಾರೆ. ಅನೇಕ ಅಧ್ಯಯನಗಳ ಮೂಲಕ ಕಂಡುಕೊಂಡಿರೋದು ಏನು ಅಂತಂದರೆ, ನೀವು ಅರ್ಹ ಫಲಾನುಭವಿಗಳನ್ನ ಗುರುತಿಸೋದಕ್ಕೆ ಏನು ಖರ್ಚು ಮಾಡ್ತಿರಲ್ಲ, ಆಗೇನಾಗುತ್ತೆ ಅಂತಂದರೆ, ನೀವು ಒಟ್ಟು ಎಷ್ಟು ಹಣ ಎತ್ತಿಡ್ತೀರೋ ಅದರಲ್ಲಿ 20% ಅದಕ್ಕೆ ಖರ್ಚಾಗುತ್ತೆ. ಖರ್ಚಾದಾಗಲೂ ಕೂಡ, ಅಷ್ಟು ಖರ್ಚು ಮಾಡಿದಾಗಲೂ ಕೂಡ ಈ ರೀತಿ ಟಾರ್ಗೆಟೆಡ್ ಮಾಡೋಕ್ಕೆ ಹೋದಾಗ ಅರ್ಹರಿಗಿಂತ ಅನರ್ಹರಿಗೆ ಇದು ಬೆನಿಫಿಟ್ಗಳು ರೀಚ್ ಆಗ್ತಾ ಹೋಗುತ್ತೆ. ಅದರಲ್ಲೂ ಇಂಡಿಯಾದಂಥ ಕಂಟ್ರಿ ಎಲ್ಲಿ ಕರಪ್ಷನ್ ಸಿಕ್ಕಾಬಟ್ಟೆ ಜಾಸ್ತಿ ಇದೆ, ಇವತ್ತಿಗೂ ಕೂಡ ಇಲ್ಲಿಟ್ರೆಸಿ ಇದೆ ಹಳ್ಳಿಗಳಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ವಾಸ್ತವ ಇರುವಾಗ ಅರ್ಹರಿಗಿಂತ ಅನರ್ಹರಿಗೆ ಜಾಸ್ತಿ ಸಿಗುತ್ತೆ ಇದರ ಬೆನಿಫಿಟ್ಟು. ಹಾಗಾಗಿ ಟಾರ್ಗೆಟೆಡ್ ಆಗಿ ಕೊಡುವುದು ಸೂಕ್ತ ಅಲ್ಲ, ಅದು ಪರ್ಪಸ್ನ ಸರ್ವ್ ಮಾಡಲ್ಲ. ಹಾಗಾಗಿ ಯೂನಿವರ್ಸಲ್ ಆಗಿಯೇ ಕೊಡಬೇಕು ಅನ್ನುವುದನ್ನು ತಮ್ಮ ಅಧ್ಯಯನಗಳ ಮೂಲಕ ಹೇಳಿದ್ದಾರೆ. ಇದನ್ನು ಯಾವುದನ್ನೂ ತಿಳ್ಕೊಳ್ದೇನೆ ನಿಮಗೆ ಗೊತ್ತಿರೋದೇ ಅಂತಿಮ ಸತ್ಯ ಅನ್ನೋ ಥರ ಈಗಲೂ ಟಾರ್ಗೆಟೆಡ್ ಆಗಿ ಕೊಡಿ, ಈಗಲೂ ಟಾರ್ಗೆಟೆಡ್ ಆಗಿ ಕೊಡಿ ಅಂತ ಹೇಳ್ತೀರಾ. ಮಹಿಳಾ ಶಕ್ತಿ ಯೋಜನೆ, ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ, ಟಾರ್ಗೆಟೆಡ್ ಆಗಿ ಹೆಂಗೆ ಕೊಡೋಕ್ಕಾಗತ್ತೆ? ಹೋಗ್ಲಿ, ನಿಮ್ಮ ಥರನೇ ಅನ್ಕೊಳ್ಳೋಣ. ಗೃಹಲಕ್ಷ್ಮಿ ಯೋಜನೆ, ಇನ್ಕಮ್ ಟ್ಯಾಕ್ಸ್ ಕೊಟ್ಟವ್ರಿಗೆ ಗೃಹಲಕ್ಷ್ಮಿ ಕೊಡೋದು ಬೇಡ ಅಂತ ತೀರ್ಮಾನ ಮಾಡ್ತಾರೆ. ಈಗಾಗಲೇ ಆ ರೀತಿ ಆಗ್ತಾ ಇದೆ. ಇನ್ನೂ ಅಲ್ಪ ಸ್ವಲ್ಪ ಇರೋದನ್ನು ನೀವು ತಡೆದ್ರೂ ಕೂಡ ವರ್ಷಕ್ಕೆ 500 ಕೋಟಿ ಕಡೆ ಉಳಿಸೋಕ್ಕಾಗಲ್ಲ. ಯಾಕೆಂತಂದರೆ ಈ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಎಷ್ಟು ಜನ ಅಂತ ಹುಡುಕಿದ್ರೆ ತಮಗೆ ಗೊತ್ತಾಗುತ್ತೆ. ಇನ್ನು ಗೃಹಜ್ಯೋತಿ ಯೋಜನೆ 200 ಯೂನಿಟ್ ಅಂತ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. 200 ಯೂನಿಟ್ಗಿಂತ ಜಾಸ್ತಿ ಬಳಸೋರಿಗೆ ಕೊಡಲ್ಲ ಫ್ರೀ ಆಗಿ ಅಂತ ಫಿಕ್ಸ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ತಾವು ತಮ್ಮ ತಿಳುವಳಿಕೆನೇ ಅಂತಿಮ ಅಂದ್ಕೊಂಡು ಟಾರ್ಗೆಟೆಡ್ ಅಂತ ಹೇಳ್ತಾ ಇದ್ದೀರಲ್ಲ, ಇಲ್ಲೂ ಕೂಡ ತುಂಬ ಸ್ಪಷ್ಟವಾಗಿ ತಮಗೆ ಅರ್ಥಶಾಸ್ತ್ರದ ಎಷ್ಟರ ಮಟ್ಟಿಗೆ ಗೊತ್ತಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಅತಿ ಮುಖ್ಯವಾದ ವಿಷಯಕ್ಕೆ ಬರೋಣ. ತಾವು ಹಾಗೆ ಮುಂದುವರೆದು ಹೇಳ್ತೀರಾ, ತಮ್ಮ ಜೊತೆಯವ್ರನ್ನ ಕೂರಿಸ್ಕೊಂಡು, ನೋಡಿ ಈ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿಗೆ ಮಗದೊಂದಕ್ಕೆ ಕೊಡೋಕ್ಕೆ ದುಡ್ಡಿಲ್ಲ, ಆ ದುಡ್ಡಿಲ್ಲದೆ ಇರೋ ಕಾರಣಕ್ಕೆ ಎಲ್ಲ ಬೆಲೆ ಏರಿಕೆ, ತೆರಿಗೆ ಹಾಕಿ ಬೆಲೆ ಏರಿಕೆ ಜಾಸ್ತಿ ಮಾಡಿಬಿಡ್ತಾ ಇದೆ. ನಾನು ಲಿಸ್ಟ್ ಮಾಡಲ್ಲ ಯಾವುದಾದ್ರ ಮೇಲೆ ತೆರಿಗೆ ಹಾಕಿದ್ದೀವಿ ಅಂತ ನಾವು ಲಿಸ್ಟ್ ಮಾಡದ ಅಂತ ಕೇಳ್ತೀರಾ ತಾವು? ಮಾನ್ಯ ಮಿಸ್ಟರ್ ರಂಗನಾಥ್, ಎಲ್ಲ ರೈಸ್ ಮಾಡಕ್ಕಾಯ್ತು, ಪಟ್ಟಿ ಮಾಡ್ರಿ ಎಲ್ಲಾನು ಯಾವ್ಯಾವ ರೈಸ್ ಮಾಡಿದ್ದಾರೆ ಅಂತ. ಎಷ್ಟು ಬರ್ತಾ ಇದೆ? ಬಾಯಿಗೆ ಬಂದಂಗೆ ಒಂದು ಕರೆಯಿಂದ ರೈಸ್ ಮಾಡಿದ್ರು. ನಿಮ್ ಯೋಗ್ಯತೆಗೆ ಮೆಟ್ರೋ ಒಂದು ಕಾಗದ ಬರೆಯಕ್ಕಾಗಿಲ್ಲ, ಇನ್ನೂ ಬರ್ದಿಲ್ಲ. GST ಜಾರಿಗೆ ಬಂದ ಮೇಲೆ
ಕರ್ನಾಟಕವೂ ಸೇರಿದಂತೆ ಯಾವುದೇ ರಾಜ್ಯಕ್ಕೂ ಕೂಡ ತನ್ನ ಸಂಪನ್ಮೂಲಗಳನ್ನು ಹೆಚ್ಚಿಸಿಕೊಳ್ಳುವ ದಾರಿಗಳು ಇಲ್ಲವೇ ಇಲ್ಲ ಅನ್ನುವಷ್ಟು ಮುಚ್ಚಿ ಹೋಗಿವೆ. ನಮ್ಮದೇ ರಾಜ್ಯ ಸರ್ಕಾರಕ್ಕೆ ತಗೊಂಡ್ರೆ ಅವರಿಗೆ ತಮ್ಮ ಸಂಪನ್ಮೂಲಗಳನ್ನ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ತೆರಿಗೆ ಹಾಕ್ಲಿಕ್ಕೆ ಅವಕಾಶ ಇರೋದು 4-5 ಐಟಮ್ಗಳ ಮೇಲೆ ಅಷ್ಟೇ. ಅಬಕಾರಿ ಸುಂಕ ಇರ್ಬೋದು, ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು, ಅಥವಾ ಮೋಟಾರು ವಾಹನ ಶುಲ್ಕ ಇರ್ಬೋದು. ಈ ಥರ 4-5 ಬಿಟ್ಟರೆ ಇನ್ಯಾವುದರ ಮೇಲೂ ತೆರಿಗೆ ಹಾಕುವ ಅಧಿಕಾರ ರಾಜ್ಯ ಸರ್ಕಾರಗಳಿಗಿಲ್ಲ. ತಾವೇ ಮುಖ್ಯಮಂತ್ರಿಯಾಗಿ ಕೂತ್ಕೊಂಡ್ರು ಕೂಡ ತಾವು ತೆರಿಗೆ ಹಾಕಬೇಕು, ತೆರಿಗೆ ಹಾಕ್ಬಿಟ್ಟು ಒಂಚೂರು ಸಂಪನ್ಮೂಲ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ನಿಮಗಿರೋದು 4-5 ಐಟಮ್ ಅಷ್ಟೇ. ಇದನ್ನು ಅರ್ಥ ಮಾಡ್ಕೊಳ್ದೆ ತಾವು ಯಾವುದ್ರ ಮೇಲೆ ತೆರಿಗೆ ಜಾಸ್ತಿ ಮಾಡಿಬಿಟ್ಟಿದ್ದೀರಾ, ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ. GST ಸಿಸ್ಟಮ್ ಬಂದ ಮೇಲೆ ಈ ದೇಶದಲ್ಲಿ ಬೆಲೆ ಏರಿಕೆ ಏನು ಜಾಸ್ತಿ ಆಗಿದೆ, ಈ ಬೆಲೆ ಏರಿಕೆಗೆ ಮುಖ್ಯ ಕಾರಣ ಕೇಂದ್ರ ಸರ್ಕಾರ. ಯಾಕೆ ಅಂತಂದರೆ ರಾಜ್ಯ ಸರ್ಕಾರಗಳಿಗೆ 4-5 ಐಟಮ್ ಬಿಟ್ಟು ಇನ್ಯಾವುದರ ಮೇಲೂ ಬೆಲೆ ಏರಿಸುವ, ತೆರಿಗೆ ಜಾಸ್ತಿ ಮಾಡುವ ಅಧಿಕಾರ ಇಲ್ಲ. ಇವತ್ತು ಈ ದೇಶದಲ್ಲಿ ಬೆಲೆ ಏರಿಕೆಯಿಂದ ಜನಸಾಮಾನ್ಯ ತತ್ತರಿಸ್ತಾ ಇದ್ದಾನೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಕೇಂದ್ರ ಸರ್ಕಾರ. ಮಾನ್ಯ ರಂಗನಾಥ್, ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಹೇಳೋದಾದರೆ, KSRTCನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅದ್ರ ಟಿಕೆಟ್ ಬೆಲೆ ಜಾಸ್ತಿ ಮಾಡ್ತಾರೆ ರಾಜ್ಯ ಸರ್ಕಾರ. ಆ ವಿಷಯದಲ್ಲಿ ನಾವು ರಾಜ್ಯ ಸರ್ಕಾರ ತಪ್ಪು ಅಂತಲೇ ಹೇಳ್ತೀವಿ. ಯಾಕೆ ಅಂತಂದರೆ ಜನರನ್ನು ನೀವು ಸಾರ್ವಜನಿಕ ಸಾರಿಗೆಯಲ್ಲಿ ಹೆಚ್ಚೆಚ್ಚು ಜರ್ನಿ ಮಾಡುವಂಥ ಎನ್ಕರೇಜ್ ಮಾಡಬೇಕೇ ಹೊರತು ಅದನ್ನು ಬೆಲೆ ಜಾಸ್ತಿ ಮಾಡಬಾರ್ದು, ಬೇರೆ ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀವಿ ಆ ವಿಷಯದಲ್ಲಿ. ಆದರೆ ಅದನ್ನು ಇನ್ನೂ ಒಂದು ಆ್ಯಂಗಲಿಂದ ನೋಡೋದಾದರೆ ಈ KSRTC ಬಸ್ಗಳಿರ್ಬೋದು, ಇನ್ಯಾವುದೇ ಇತರ ವೆಹಿಕಲ್ಗಳಿರ್ಬೋದು, ಈ ವೆಹಿಕಲ್ಗಳ ಮೇಲೆ GST ಹಾಕಿ ಅದರ ಹೊರೆ ರಾಜ್ಯ ಸರ್ಕಾರದ ಮೇಲೆ ಜಾಸ್ತಿ ಆಗೋಂಗೆ ಮಾಡಿರೋದು ಯಾರು? ಅದೇ ರೀತಿ ಡೀಸೆಲ್ ಪೆಟ್ರೋಲ್ ಮೇಲೆ ಹೈಯೆಸ್ಟ್ ಎಕ್ಸೈಸ್ ಡ್ಯೂಟಿ ಹಾಕಿ ಅದ್ರ ಬೆಲೆ ಜಾಸ್ತಿ ಆಗೋಂಗೆ ಮಾಡಿರೋದು ಯಾರು? ಅದ್ರ ಹೊರೆ ಎಲ್ಲ ಜಾಸ್ತಿ ಆದಾಗ ನೀವೇ ಮುಖ್ಯಮಂತ್ರಿ ಆಗಿದ್ರು ನಿಮಗೂ ಅನಿವಾರ್ಯ ಆಗಿಬಿಡುತ್ತೆ ಬೆಲೆ ಜಾಸ್ತಿ ಮಾಡ್ತಕ್ಕಂಥದ್ದು. ಹಾಗಾಗಿ ಬೆಲೆ ಏರಿಕೆ ಅನ್ನೋದೇನಿದೆ ಇವತ್ತು ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ, ಅದಕ್ಕೆ ಮುಖ್ಯ ಕಾರಣ ಕೇಂದ್ರ ಸರ್ಕಾರನೇ ಹೊರತು ರಾಜ್ಯ ಸರ್ಕಾರಗಳಲ್ಲ, ಕರ್ನಾಟಕ ರಾಜ್ಯ ಸರ್ಕಾರವೂ ಅಲ್ಲ. ಆದರೆ ತಾವು ಏನು ಹೇಳ್ತಾ ಇದ್ದೀರಾ, ಯಾವುದಾದ್ರ ಮೇಲೆ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದೀರಿ, ತೆಗಿಲ ಲಿಸ್ಟು, ತೆರಿಗೆ ಎಲ್ಲ ಹಾಕ್ಬಿಟ್ಟಿದ್ದೀರಿ, ತೆಗಿಲ ಲಿಸ್ಟು ಅಂತ ಹೇಳ್ತೀರಾ. ಈ ಬೆಲೆ ಏರಿಕೆ ಜಾಸ್ತಿ ಆಗೋದ್ರಲ್ಲಿ, ತೆರಿಗೆ ಜಾಸ್ತಿ ಆಗೋದ್ರಲ್ಲಿ ರಾಜ್ಯ ಸರ್ಕಾರದೇ ಮುಖ್ಯ ಅನ್ನೋ ನಿಮ್ಮ ಟೋನ್ ಇದೆಯಲ್ಲ, ಅದೇ ನಿಮ್ಮ ತಿಳುವಳಿಕೆ ಆಗಿದ್ದರೆ ನಿಮಗೆ ಅರ್ಥಶಾಸ್ತ್ರದ ಆ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಊ ಗೊತ್ತಿಲ್ಲ, ಮಾ ಗೊತ್ತಿಲ್ಲ, ಎ ಐ ಓ ಏನೂ ಗೊತ್ತಿಲ್ಲ ಅಂತ ಅರ್ಥ. ಅಕಸ್ಮಾತ್ ಇದು ಗೊತ್ತಿದ್ದೂ ಕೂಡ ನೀವು ಈ ಮಾತುಗಳನ್ನ ಹೇಳ್ತಾ ಇದ್ದೀರಿ ಅಂತಂದರೆ ನಿಮಗೆ ಜರ್ನಲಿಸಮ್ನ ಆ ಈ ಉಕ್ಕು ಗೊತ್ತಿಲ್ಲ ಅಂತ ಅರ್ಥ, ಜರ್ನಲಿಸಮ್ನ ಎಥಿಕ್ಸ್ನ ಬಿಟ್ಟಿದ್ದೀರಾ ನೀವು ಅಂತ ಅರ್ಥ. ವಾಸ್ತವ ಗೊತ್ತಿದ್ದು ಈ ರೀತಿ ಸುಳ್ಳು ಹೇಳ್ತಾ ಇದ್ದೀರಾ, ನೀವು ತಿರುಚಿ ಹೇಳ್ತಾ ಇದ್ದೀರಾ ಅಂತಂದರೆ ನಿಮಗೆ ಜರ್ನಲಿಸಮ್ನ ಐ ಗೊತ್ತಿಲ್ಲ, ಜರ್ನಲಿಸಮ್ನ ಎಥಿಕ್ಸ್ನ ಬಿಟ್ಟಿದ್ದೀರಾ. ನೀವು ಎಥಿಕ್ಸ್ನ ಬಿಟ್ಟು ಅಜೆಂಡಾ ರನ್ ಮಾಡ್ತಾ ಇದ್ದೀರಿ ಅಂತ ಅತ್ಯಂತ ಸ್ಪಷ್ಟವಾಗಿ ತೋರಿಸುತ್ತೆ. ನಿಮಗೆ ನಿಜಕ್ಕೂ ಅರ್ಥಶಾಸ್ತ್ರ ಗೊತ್ತಿದ್ದಿದ್ರೆ, ಅರ್ಥಶಾಸ್ತ್ರದ ಐ ನಿಮಗೆ ಗೊತ್ತಿದ್ದಿದ್ರೆ, ಮತ್ತೆ ರಾಜ್ಯದ ಬಗ್ಗೆ ಕಳಕಳಿ ಇದ್ದಿದ್ದರೆ ತಾವೇನು ಮಾಡ್ತಾ ಇದ್ರಿ ಅಂತಂದರೆ ಕೇಂದ್ರ ಸರ್ಕಾರದ ಮೇಲೆ ಚಾಟಿ ಬೀಸ್ತಾ ಇದ್ರಿ. ತಾವು ಮೋದಿಯವರೇ ಅರ್ಥಶಾಸ್ತ್ರದ ಆ ಈ ಅರ್ಥ ಮಾಡ್ಕೊಳ್ಳಿ. ಇವತ್ತು ಕರ್ನಾಟಕ ಇಡೀ ದೇಶಕ್ಕೆ 2ನೇ ಅತಿ ಹೆಚ್ಚಿನ ಟ್ಯಾಕ್ಸ್ ಕಟ್ ಕೊಡ್ತಾ ಇದೆ ಕೇಂದ್ರಕ್ಕೆ, ಮತ್ತು ಇಡೀ ಸೌತ್ ಇಂಡಿಯಾ ಭಾರತದ ಒಟ್ಟು GDPಯ 30%ಗಿಂತ ಹೆಚ್ಚಿನ GDPಯನ್ನು ಇಡೀ ಸೌತ್ ಇಂಡಿಯಾ ಸೇರಿ ಕಟ್ಕೊಡ್ತಾ ಇದೆ. ಆದರೆ ನೀವು ಸೌತ್ ಇಂಡಿಯಾದ ರಾಜ್ಯಗಳಿಗೆ ತೆರಿಗೆ ಹಂಚೋದ್ರಲ್ಲಿ ಅನ್ಯಾಯ ಮಾಡ್ತಾ ಇದ್ದೀರಾ, ಕರ್ನಾಟಕಕ್ಕೆ ಅತಿ ಹೆಚ್ಚು ಅನ್ಯಾಯ ಮಾಡ್ತಾ ಇದ್ದೀರಾ. ನೀವು ಯಾವಾಗ ಕರ್ನಾಟಕಕ್ಕೆ ಕೊಡೋ ತೆರಿಗೆ ಪಾಲನ್ನು ಕಟ್ ಮಾಡ್ತೀರೋ ಆಗ ಕರ್ನಾಟಕ ರಾಜ್ಯ ಸರ್ಕಾರ, ನಿಮ್ಮದೇ BJP ಸರ್ಕಾರ ಇದ್ದರೂ ಕೂಡ ಅನಿವಾರ್ಯವಾಗಿ ಅಬಕಾರಿ ಸುಂಕ ಅಥವಾ ಸ್ಟ್ಯಾಂಪ್ ಡ್ಯೂಟಿ ಮತ್ತೊಂದನ್ನು ಜಾಸ್ತಿ ಮಾಡಲೇಬೇಕಾಗುತ್ತೆ. ಕರ್ನಾಟಕ ದೊಡ್ಡ ಸಾಲದ ಸುಳಿಗೆ ಸಿಗಾಕೊಳ್ಳುತ್ತೆ, ಅದಕ್ಕೆ ನೀವು ಜವಾಬ್ದಾರಿ ಆಗ್ತೀರಾ. ಹಾಗಾಗಿ ಅರ್ಥಶಾಸ್ತ್ರದ ಅರ್ಥ ಮಾಡಿಕೊಂಡು ಟ್ಯಾಕ್ಸ್ ಕೊಡೋಷ್ಟು ಟ್ಯಾಕ್ಸ್ ಪಾಲ್ ಏನಿದೆಯೋ ಕರ್ನಾಟಕದ್ದು ಅದನ್ನು ನ್ಯಾಯವಾಗಿ ಕೊಡಿ ಅಂತ ಹೇಳ್ತಾ ಇದ್ರಿ. ಅದನ್ನು ನೀವು ಮಾಡಿಲ್ಲ. ಅದರ ಬದಲು ಬೆಲೆ ಏರಿಕೆ ಜಾಸ್ತಿ ಆಗಿರೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರನೇ ಕಾರಣ ಅನ್ನೋ ಥರ ಸುಳ್ಳನ್ನು ಅತ್ಯಂತ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀರ ನೀವು. ಮತ್ತೊಂದು ಅತಿ ಮುಖ್ಯ ವಿಷಯ ಮಿಸ್ಟರ್ ರಂಗನಾಥ್, ಏನು ಗ್ಯಾರಂಟಿ ಯೋಜನೆಗಳ ಮೂಲಕ ಕರ್ನಾಟಕದಲ್ಲಿ 50,000 ಕೋಟಿಯಷ್ಟು ಹಣ ಕೊಡ್ತಾ ಇದ್ದಾರಲ್ಲ ನೇರವಾಗಿ, ಇದು ಯಾರಿಗೆ ಹೋಗ್ತಾ ಇದೆ? ಈ ರಾಜ್ಯದ ಜನಸಾಮಾನ್ಯರಿಗೆ ಹೋಗ್ತಾ ಇದೆ, ಈ ರಾಜ್ಯದ ಬಡವರಿಗೆ ಹೋಗ್ತಾ ಇದೆ. ಆ ಜನಸಾಮಾನ್ಯರು ಏನು ಮಾಡ್ತಾ ಇದ್ದಾರೆ, ಅವರು ಅದನ್ನು ಖರ್ಚು ಮಾಡ್ತಾ ಇದ್ದಾರೆ ತಮ್ಮ ಅಗತ್ಯಗಳಿಗೋಸ್ಕರ. ಅದರಿಂದ ಕರ್ನಾಟಕದ ಆರ್ಥಿಕತೆಗೆ ಕೊಡುಗೆ ಆಗ್ತಾ ಇದೆ. ಅದೇ ಕಾರಣಕ್ಕೆ GST ಕಲೆಕ್ಷನ್ ಜಾಸ್ತಿ ಆಗಿರ್ತಕ್ಕಂಥದ್ದು. ಅದೇ ನೀವು ಪದೇ ಸಪೋರ್ಟ್ ಮಾಡ್ಕೊಳ್ತಾ ಇರ್ತಾರಲ್ಲ ಕೇಂದ್ರ ಸರ್ಕಾರ. ಅವರು 2019ರಲ್ಲಿ ಕಾರ್ಪೊರೇಟ್ ಟ್ಯಾಕ್ಸನ್ನು 30%ಇಂದ 22% ಗೆಲ್ಲಿಸಿದ್ರು. ಅದು ಯಾರಿಗೋಸ್ಕರ ಮಾಡಿದ್ದು? ಈ ದೇಶದ ಶ್ರೀಮಂತ ಉದ್ಯಮಿಗಳಿಗೋಸ್ಕರ ಮಾಡಿದ್ದು. ಅದು ಮಾಡಿದ್ರಿಂದ ಏನಾಯಿತು, ಪ್ರತಿ ವರ್ಷ ಕೇಂದ್ರ ಸರ್ಕಾರಕ್ಕೆ ಕನಿಷ್ಠ 1 ಲಕ್ಷ ಕೋಟಿಯಷ್ಟು ತೆರಿಗೆ ನಷ್ಟ ಆಗ್ತಾ ಇದೆ. ಅಲ್ಲಿಂದ ಇಲ್ಲಿ ತನಕ ಕನಿಷ್ಠ 8 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ. ಆದರೆ ಅಷ್ಟು ಲಾಭ ಆಯ್ತಲ್ಲ ಕಾರ್ಪೊರೇಟ್ ಕಂಪ್ನಿಗಳಿಗೆ. ಇದರಿಂದ ಅವ್ರೇನಾದರೂ ಇನ್ವೆಸ್ಟ್ ಮಾಡಿ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಿದಾರಾ ಅಂದರೆ ಮಾಡಿಲ್ಲ. ಅದೇ ಬಡವರಿಗೆ, ಜನಸಾಮಾನ್ಯರಿಗೆ ಏನು ಗ್ಯಾರಂಟಿ ಯೋಜನೆಗಳ ಮೂಲಕ ಹಣ ಸಿಕ್ತು ಅದನ್ನು ಅವ್ರು ಖರ್ಚು ಮಾಡಿದ್ದಾರೆ, ರಾಜ್ಯದ ಆರ್ಥಿಕಾಭಿವೃದ್ಧಿಗೆ ಸಹಾಯ ಮಾಡಿದ್ದಾರೆ. ಆದರೆ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ ಏನು ಮಾಡ್ತಲ್ಲ ಮೋದಿ ಸರ್ಕಾರ,
ಅದರಿಂದ ಶ್ರೀಮಂತರು ಉಪಯೋಗ ಪಡ್ಕೊಂಡಿದ್ದಾರೆ ಹೊರತು ಅದನ್ನು ವಾಪಸ್ಸು ಈ ದೇಶದ ಆರ್ಥಿಕತೆ ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಒಟ್ಟಾರೆಯಾಗೇನು ಈ ಗ್ಯಾರಂಟಿ ಯೋಜನೆಗಳು, ವೆಲ್ಫೇರ್ ಸ್ಕೀಮ್ಗಳು ಈ ದೇಶದ ಬಡವರ ಪರ ಆಗಿದ್ರೆ, ಮೋದಿ ಸರ್ಕಾರ ಮಾಡ್ತಲ್ಲ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ಟು, ಅದು ಈ ದೇಶದ ಶ್ರೀಮಂತರ ಪರ. ಬಡವರ ಪರ ಯೋಜನೆಗಳು ಮಾಡಿದಾಗ ಅವರು ಈ ದೇಶದ ಆರ್ಥಿಕತೆಗೆ ಕೊಡುಗೆ ಕೊಟ್ಟಿದ್ದಾರೆ, ಶ್ರೀಮಂತರು ಕೊಟ್ಟಿಲ್ಲ. ನೀವು ಮತ್ತು ನಿಮ್ಮಂಥವರು ಈ ಗ್ಯಾರಂಟಿ ಯೋಜನೆಗಳ ವಿರುದ್ಧ, ವೆಲ್ಫೇರ್ ಸ್ಕೀಮ್ಗಳ ವಿರುದ್ಧ ಈ ಥರ ಪ್ರಚಾರ ಮಾಡ್ತಾ ಇರ್ತೀರ ಅಂತಂದರೆ ನೀವು ಈ ದೇಶದ ಬಹುಸಂಖ್ಯಾತರ ವಿರುದ್ಧ ಇದ್ದೀರಿ, ಈ ದೇಶದ ಹಿತಾಸಕ್ತಿಯ ವಿರುದ್ಧ ಇದ್ದೀರಿ ಅಂತ ಅರ್ಥ. ಒಂದು ವಿಷಯದಲ್ಲಿ ಮಾತ್ರ ನೀವು ಹೇಳಿದ್ದನ್ನು ನಾವು ಒಪ್ಪಲೇಬೇಕು. ಸರಿಯಾದ ಮಾತು ಹೇಳಿದ್ದೀರಾ. ಏನು ಹೇಳಿದ್ದೀರಾ? ಗೃಹಲಕ್ಷ್ಮಿ ಹಣವನ್ನು ತಿಂಗಳಿಗೆ ಕೊಡ್ರಿ, ಯಾಕ್ರಿ ಕಷ್ಟ ಕೊಡೋಕ್ಕೆ ನಿಮಗೆ, ನೀವು ಇನ್ಸ್ಟಾಲ್ಮೆಂಟ್ ಅಂತ ತೊಗೊಂಡ್ಬಿಡ್ತೀರಾ ನಿಮ್ಮ ಸಂಬಳಗಳನ್ನ ಅಂತ MLAಗಳನ್ನ ಪ್ರಶ್ನೆ ಮಾಡಿದ್ದೀರಾ. ಇದು ಸರಿಯಾದ ಮಾತು, ನಾವು ಒಪ್ಕೊಳ್ತೀವಿ. ಕರ್ನಾಟಕದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸು ಗೃಹಲಕ್ಷ್ಮಿ ಯೋಜನೆನ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಅಂದಮೇಲೆ ತಿಂಗಳಿಗೆ ಕೊಡಬೇಕು, ಇನ್ಸ್ಟಾಲ್ಮೆಂಟಲ್ಲಿ ಕೊಡೋದಲ್ಲ. ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ತಪ್ಪದು. ಅದೊಂದು ಪಾಯಿಂಟಲ್ಲಿ ಮಾತ್ರ ನೀವು ಸರಿಯಾಗಿ ಹೇಳಿದ್ದೀರಿ. ಇನ್ನು ಉಳಿದಂತೆ ನೀವು ಮಾತಾಡೋದಿದೆಯಲ್ಲ, ಇದು ಅತ್ಯಂತ ಸ್ಪಷ್ಟವಾಗಿ ನಿಮಗೆ ಅರ್ಥಶಾಸ್ತ್ರದ ಗೊತ್ತಿಲ್ಲ ಅನ್ನೋದನ್ನು ಪ್ರೂವ್ ಮಾಡೋದು ಅಷ್ಟೇ ಅಲ್ಲದೆ, ನೀವು ಅಜೆಂಡಾ ರನ್ ಮಾಡ್ತಾ ಇದ್ದೀರೇನೋ ಅಂತ ಯಾರಿಗೆ ಆದರೂ ಅನ್ಸೋಂಗೆ ಮಾಡುತ್ತೆ. ಮತ್ತಷ್ಟು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ತಾವು ತಮ್ಮನ್ನು ಅತೀ ಬುದ್ಧಿವಂತ, ತಮ್ಮನ್ನು ಬಿಟ್ಟರೆ ಉಳಿದವರೆಲ್ಲ ದಡ್ರು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ನಿಮ್ಮ ಮಾತುಗಳು, ಆ ಸುಳ್ಳಾದ ಮಾತುಗಳನ್ನೇ ಅತ್ಯಂತ ಕಾನ್ಫಿಡೆಂಟಾಗಿ ಆಡುವ ನಿಮ್ಮ ಸ್ಟೈಲು ಅದನ್ನು ತೋರಿಸುತ್ತೆ. ನಿಮಗೆ ನಿಮ್ಮ ಬುದ್ಧಿವಂತಿಕೆಗೆ ಒಂದು ಚಾಲೆಂಜಾಗಿ ತೊಗೋಬೇಕು ಅಂತ ನಿಮಗಿದ್ರೆ, ನಿಮ್ಮ ಕ್ರಿಯೇಟಿವಿಟಿಗೆ ಒಂದು ಚಾಲೆಂಜಾಗಿ ತೊಗೋಬೇಕು ಅಂತ ನಿಮಗಿದ್ರೆ, ನೀವೇನು ಮಾಡ್ಬೋದು ಅಂತಂದರೆ, ಹಲವಾರು ವಿಷಯಗಳಿದೆ. ಎಂಥ ವಿಷಯಗಳು ಅಂದರೆ, ಆ ವಿಷಯಗಳಲ್ಲಿ ವಾಸ್ತವ ಬೇರೆ ಇರುತ್ತೆ, ಜನ ನಂಬ್ಕೊಂಡಿರೋದು ಬೇರೆ ಇರುತ್ತೆ. ಜನ ಏನು ನಂಬ್ಕೊಂಡಿರ್ತಾರಲ್ಲ ಅದನ್ನೇ ಮಾತಾಡ್ಬಿಟ್ಟು ಸಖತ್ತಾಗಿ ಡೈಲಾಗ್ ಹೊಡೆದ್ಬಿಟ್ಟು ಜನರನ್ನು ನಂಬಿಸೋದು ಈಸಿ. ಜನ ಫುಲ್ ಅದನ್ನು ವೈರಲ್ ಆಗಿ ಮಾಡಿಕೊಂಡು ವಿಡಿಯೋನ ಇದು ಮಾಡೋದು ಈಸಿ. ಅದು ನಿಮ್ಮ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೋದು. ಆದರೆ ವಾಸ್ತವ ಏನಿರುತ್ತಲ್ಲ, ಜನರ ಜನಪ್ರಿಯ ನಂಬಿಕೆಗೆ ವಿರುದ್ಧವಾದದ್ದು ವಾಸ್ತವ ಇರ್ತದೆ ಎಷ್ಟೋ ವಿಷಯಗಳಲ್ಲಿ. ಅದನ್ನು ಜನಕ್ಕೆ ಅರ್ಥ ಮಾಡಿಸೋದಿರ್ತದಲ್ಲ, ಅದು ನಿಮ್ಮ ಬುದ್ಧಿವಂತಿಕೆಗೆ, ನಿಮ್ಮ ಕ್ರಿಯೇಟಿವಿಟಿಗೆ ನಿಜವಾದ ಚಾಲೆಂಜು. ಮತ್ತು ಅದು ಈ ಸಮಾಜಕ್ಕೆ ಒಬ್ಬ ಜರ್ನಲಿಸ್ಟ್ ಆಗಿ, ಒಬ್ಬ ಎಜುಕೇಟೆಡ್ ಆಗಿ ನಾವು ಮಾಡಬೇಕಾಗಿರೋ ಕರ್ತವ್ಯ ಕೂಡ. ಉದಾಹರಣೆಗೆ ಇದನ್ನೇ ತಗೊಳ್ಳೋಣ. ವೆಲ್ಫೇರ್ ಸ್ಕೀಮ್ಗಳು ಜನರಿಗೆ ಒಂದು ಮಟ್ಟದ ಹಣವನ್ನು ಉಚಿತವಾಗಿ ಕೊಡುವುದು ಜನರನ್ನು ಸೋಮಾರಿಗಳನ್ನಾಗಿಸುತ್ತದೆ ಮತ್ತು ರಾಜ್ಯವನ್ನು ದಿವಾಳಿ ಮಾಡುತ್ತದೆ ಅನ್ನುವುದು ಜನಪ್ರಿಯ ನಂಬಿಕೆ. ಜನಸಾಮಾನ್ಯರಲ್ಲಿ ಆ ರೀತಿ ನಂಬಿಕೆ ಇರಲಿಕ್ಕೆ ಮುಖ್ಯ ಕಾರಣ ನಿಮ್ಮಂಥ ಕೆಲವರ ನಿಲುವುಗಳು ಕೂಡ, ನೀವು ಅದನ್ನೇ ಮಾತಾಡಿರೋದು ಕೂಡ ಕಾರಣ. ಆದರೆ ವಾಸ್ತವ ಏನಿದೆ, ಈ ರೀತಿಯ ಉಚಿತ ಯೋಜನೆಗಳು, ಒಂದು ಮಟ್ಟಿಗೆ ಜನಕ್ಕೆ ದುಡ್ಡು ಸಿಗುವಂತೆ ಮಾಡುವ ಉಚಿತ ಯೋಜನೆಗಳು ಸೋಮಾರಿಗಳನ್ನಾಗಿಸುವುದಿಲ್ಲ, ಗಂಡಸರು ಕುಡಿದು ಹಾಳು ಮಾಡುವುದಿಲ್ಲ. ಅದರ ಬದಲು ರಾಜ್ಯದ ಆರ್ಥಿಕತೆಗೆ, ಸಮಾಜದ ಆರ್ಥಿಕತೆಯ ಅಭಿವೃದ್ಧಿಗೆ ಸಹಾಯ ಮಾಡ್ತೇವೆ ಅನ್ನೋದು ವಾಸ್ತವ. ಇದನ್ನು ತಾವು ಅರ್ಥ ಮಾಡಿಸಿ. ಇವು ದಿವಾಳಿ ಮಾಡಿಬಿಡ್ತವೆ, ಜನರನ್ನು ಸೋಮಾರಿ ಮಾಡಿಬಿಡ್ತವೆ ಅಂತ ಅರ್ಥ ಮಾಡ್ಸೋಕ್ಕೆ ಒಂದು ಕಲರ್ಫುಲ್ ಡೈಲಾಗ್ ಹೊಡೆದ್ರೆ ಸಾಕು. ಬಟ್ ಇದನ್ನು ಅರ್ಥ ಮಾಡ್ಸೋಕ್ಕೆ ಅಂಕಿಅಂಶಗಳಿಡಬೇಕು, ಅಧ್ಯಯನಗಳನ್ನ ನೀವು ಅಧ್ಯಯನ ಮಾಡಬೇಕು. ಅದರ ಬೇಸಿಸ್ ಮೇಲೆ ಅಂಕಿಅಂಶಗಳಿಟ್ಟು ಭಯಂಕರ ಕ್ರಿಯೇಟಿವಿಟಿ ಬಳಸಿ ಅದನ್ನು ಜನಕ್ಕೆ ಪದೇ ಪದೇ ಹೇಳಬೇಕು. ಇದು ಚಾಲೆಂಜಿಂಗು. ಅದೇ ರೀತಿ ಮೀಸಲಾತಿಯಿಂದ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ನಷ್ಟ ಆಗಿಬಿಡುತ್ತೆ, ಲಾಸ್ ಆಗಿಬಿಡುತ್ತೆ ಅನ್ನೋದು ಜನಪ್ರಿಯವಾದ ನಂಬಿಕೆ. ಆದರೆ ವಾಸ್ತವ ಏನು? ಮೀಸಲಾತಿಯನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಯಾರಿಗೂ ಅನ್ಯಾಯ ಆಗಲ್ಲ ಮತ್ತು ಈ ದೇಶದ ಸಮಗ್ರ ಅಭಿವೃದ್ಧಿಗೆ ಸಹಾಯ ಆಗುತ್ತೆ ಅನ್ನೋದು ವಾಸ್ತವ. ಇದನ್ನು ಅರ್ಥ ಮಾಡಿಸಿ. ಅದೇ ರೀತಿ ಇನ್ನೊಂದು ಜನಪ್ರಿಯವಾದ ನಂಬಿಕೆ ವಾಟ್ಸಪ್ ಯೂನಿವರ್ಸಿಟಿಯಿಂದ ಬಂದಿರೋದೇನು ಅಂತಂದರೆ, ಇನ್ನು 20 ವರ್ಷದಲ್ಲಿ 2050ನೇ ಇಸ್ವಿ ಅಷ್ಟೊತ್ತಿಗೆ ಈ ದೇಶ ಇಸ್ಲಾಂ ಕಂಟ್ರಿ ಆಗಿಬಿಡುತ್ತೆ, ಮುಸ್ಲಿಂ ಪಾಪ್ಯುಲೇಷನ್ನು ಹಿಂದೂ ಪಾಪ್ಯುಲೇಷನ್ಗಿಂತ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಡುತ್ತೆ ಅನ್ನೋದು ವಾಟ್ಸಪ್ ಯೂನಿವರ್ಸಿಟಿ ನೋಡಿ ನಂಬ್ಕೊಂಡಿರ್ತಕ್ಕಂಥ ಅನೇಕರಿದ್ದಾರೆ. ವಾಸ್ತವ ಬೇರೆ ಇದೆ. ವಾಸ್ತವ ಏನು ಹೇಳುತ್ತೆ? ಟೋಟಲ್ ಫರ್ಟಿಲಿಟಿ ರೇಟ್ ಆಫ್ ಮುಸ್ಲಿಮ್ಸ್ ಈಸ್ ಗ್ರೋಯಿಂಗ್ ಅಟ್ ಎ ಸ್ಲೋವರ್ ರೇಟ್ ದ್ಯಾನ್ ಹಿಂದೂ ವಿಮೆನ್ ಅನ್ನೋದು ವಾಸ್ತವ ಕಡೆಯ 30 ವರ್ಷಗಳಿಂದ ಈಚೆಗೆ. ಇದನ್ನು ಅರ್ಥ ಮಾಡಿಸಿ. ಇದನ್ನು ಅರ್ಥ ಮಾಡಿಸೋಕ್ಕೆ ತುಂಬ ಕ್ರಿಯೇಟಿವಿಟಿ ಬೇಕು, ಬುದ್ಧಿವಂತಿಕೆ ಬೇಕು. ಯಾಕೆ ಬುದ್ಧಿವಂತಿಕೆ ಬೇಕು ಅಂತಂದರೆ, ಜನರ ನಂಬಿಕೆಗೆ ವಿರುದ್ಧವಾದ ವಾಸ್ತವವನ್ನು ಅರ್ಥ ಮಾಡಿಸ್ಬೇಕು ಅಂತಂದರೆ ತುಂಬ ಕ್ರಿಯೇಟಿವ್ ಆಗಿ, ತುಂಬ ಬುದ್ಧಿವಂತಿಕೆಯಿಂದ ಕನ್ವಿನ್ಸಿಂಗ್ ಆಗಿ ಅವರಿಗೆ ತಲುಪಿಸ್ಬೇಕು. ಇದು ಕಣಪ್ಪ ವಾಸ್ತವ, ಇದು ನಿಜ ಅನ್ನೋದನ್ನು ಅರ್ಥ ಮಾಡಿಸ್ಬೇಕು ಪದೇ ಪದೇ ಹೇಳಿ. ಅದೇ ರೀತಿ ಮೋದಿಗೇನು ಹೆಂಡತಿ ಮಕ್ಕಳಿದ್ದಾರಾ, ಅವ್ರು ಯಾಕೆ ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಮಾಡ್ತಾರೆ ಎನ್ನುವುದು ಕೂಡ ಜನಪ್ರಿಯ ನಂಬಿಕೆ. ಆದರೆ ಇಡೀ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡದಾದ ಭ್ರಷ್ಟಾಚಾರ, ಚುನಾವಣಾ ಬಾಂಡ್ ಜಾರಿಗೆ ತಂದಿದ್ದು ಮೋದಿಯವರು. ಅದೇ ರೀತಿ ಬೇರೆ ಪಕ್ಷದಲ್ಲಿ ಯಾರ್ಯಾರು ಭ್ರಷ್ಟರಿದ್ದಾರೋ ಅವ್ರನ್ನ ಹುಡುಕಿ ಕರ್ಕೊಂಬಂದು ಅವ್ರಿಗೆ ಅತ್ಯುತ್ತಮ ಪೋಸ್ಟ್ಗಳನ್ನೂ ಕೊಟ್ಟು ಅವ್ರ ಮೇಲಿನ ಕೇಸ್ಗಳನ್ನೂ ಸ್ಟಾಪ್ ಮಾಡಿಸಿರ್ತಕ್ಕಂಥವ್ರು ಮೋದಿಯವರ BJP. ಹಾಗಾಗಿ ಹೆಂಡತಿ ಮಕ್ಕಳಿಲ್ಲ ಅಂದ ತಕ್ಷಣ ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ಏನಿಲ್ಲ, ಬೇರೆ ಬೇರೆ ಕಾರಣಕ್ಕೂ ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡಿಸಿ. ಇವು ನಿಜವಾದ ಚಾಲೆಂಜಿಂಗು. ಈ ರೀತಿಯ ಜನರ ಜನಪ್ರಿಯ ನಂಬಿಕೆಗಳಿಗೆ ವಿರುದ್ಧವಾದ ವಾಸ್ತವಗಳನ್ನ ಅರ್ಥ ಮಾಡಿಸ್ಬೇಕು ಅಂತಂದರೆ ನಿಮಗೊಂದು ಅಧ್ಯಯನ ಬೇಕು. ಮತ್ತು ಅಧ್ಯಯನ ಮಾಡಿದ್ಮೇಲೂ ಅದನ್ನು ನೀಟಾಗಿ ಕನ್ವಿನ್ಸಿಂಗ್ ಆಗಿ ಹೇಳೋದಕ್ಕೆ ಒಂದು ಬುದ್ಧಿವಂತಿಕೆ ಬೇಕು, ಕ್ರಿಯೇಟಿವಿಟಿ ಬೇಕು. ಮತ್ತು
ಇದನ್ನು ಮಾಡಲಿಕ್ಕೆ ನಿಮ್ಮ ಬಣ್ಣ ಬಣ್ಣದ ಡೈಲಾಗ್ ಡೆಲಿವರಿ ಮಾತ್ರ ಸಾಕಾಗಲ್ಲ. ಇನ್ನೂ ಕಲರ್ಫುಲ್ ಆದ ಎಫೆಕ್ಟಿವ್ ಆದ ಡೈಲಾಗ್ ಡೆಲಿವರಿ ಜೊತೆಗೆ ಈ ಅಂಕಿಅಂಶಗಳನ್ನೆಲ್ಲ ಜನಕ್ಕೆ ಬೋರ್ ಆಗದಂತೆ ಇಂಟ್ರೆಸ್ಟಿಂಗ್ ಅನಿಸುವಂತೆ ಹೇಳುವ ಕಲೆ, ಕ್ರಿಯೇಟಿವಿಟಿ, ಬುದ್ಧಿವಂತಿಕೆ ಎಲ್ಲ ಬೇಕು. ಇದನ್ನು ಮಾಡಿ ನೀವು. ಇದು ಮಾಡೋದು ಸಮಾಜಕ್ಕೆ ನಮ್ಮಂಥ ಯಾರೇ ಆದ್ರೂ ಜರ್ನಲಿಸ್ಟ್ಗಳಾಗಿರಲಿ, ಓದಿಕೊಂಡವರಾಗಿರಲಿ, ಸಮಾಜದ ಬಗ್ಗೆ ಕಳಕಳಿ ಉಳ್ಳ ಯಾರೇ ಆದರೂ ಮಾಡಬೇಕಾಗಿರೋ ಕರ್ತವ್ಯ. ಇದನ್ನು ಮಾಡಿ ಅಂತ ಹೇಳಬೇಕಾಗಿರೋದು ಜರ್ನಲಿಸ್ಟ್ಗಳ ಕರ್ತವ್ಯ, ಅದರಲ್ಲೂ ನಿಮ್ಮಂಥ ಸೀನಿಯರ್ ಜರ್ನಲಿಸ್ಟ್ಗಳ ಕರ್ತವ್ಯ. ಅದನ್ನು ಮಾಡಿ. ಅದನ್ನು ಬಿಟ್ಬಿಟ್ಟು ಸಂಪೂರ್ಣ ವಾಸ್ತವಕ್ಕೆ ವಿರುದ್ಧವಾದದ್ದನ್ನು ಇಟ್ಕೊಂಡ್ಬಿಟ್ಟು ಒಂದೇ ಒಂದು ಪಾರ್ಟಿಯ ಪರವಾಗಿ ನಿಲುವು ತೊಗೊಂಡ್ಬಿಟ್ಟು ಅರ್ಥಶಾಸ್ತ್ರದ ಆ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಓ ಗೊತ್ತಿಲ್ಲ, ಮಾ ಗೊತ್ತಿಲ್ಲ ಅಂತ ತಮ್ಮ ಬಂಡವಾಳವನ್ನು ತಾವೇ ಎಕ್ಸ್ಪೋಸ್ ಮಾಡಿಕೊಳ್ಳುವ ಕೆಲಸವನ್ನು ಮಾಡಬೇಡಿ. ಯಾಕೆಂತಂದರೆ ಜನ ನೀವು ಅಂದುಕೊಂಡಷ್ಟು ದಡ್ರಿರಲ್ಲ. ನಮಗಿಂತ ಬುದ್ಧಿವಂತರಾಗಿರೋ ಎಷ್ಟೋ ಜನ ನಮ್ಮ ಸುತ್ತಮುತ್ತ ಇರ್ತಾರೆ. ಅದನ್ನು ತಾವು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಪದೇ ಪದೇ ಹೀಗೆ ತಮ್ಮ ಬಂಡವಾಳವನ್ನು ತಾವೇ ಬಯಲು ಮಾಡ್ಕೊಳ್ತಾ ಹೋಗ್ತಾ ಇರ್ತೀರಾ. ಹಂಗೆ ಹೋಗ್ತಾ 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 ಜನ ನಿಜ ಹೇಳಿದ್ರೂ ಕೂಡ ನಂಬೋದನ್ನು ನಿಲ್ಲಿಸ್ತಾರೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.